ಎಷ್ಟು ಜನ ಹೇಳ್ತೀರಿ ಕೆಲವು ವಾರಗಳಿಂದ ದೇವರು ನಮ್ಮಲ್ಲಿ ಅದ್ಭುತವಾಗಿ ಚಲಿಸ್ತಾ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ, ಆತನ ಸನ್ನಿಧಾನ ಅನುಭವ. ಹಂಗಿರುವಾಗ ನಾವು ಹಂಗೆ ಕ್ಯಾಶುವಲ್ ಆಗಿರಬಾರ್ದು. ಅರ್ಥ ಆಯ್ತಾ? ಆಮೇನ್. ಓಕೆ. ಸೊ ಅದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ಕಳ್ಕೊಳ್ಬಾರ್ದು. ದೇವರು ಮಾಡುವಂಥ ವಿಷಯವನ್ನು ನಾವು ಕಳ್ಕೊಳ್ಳಬಾರ್ದು. ಅದಕ್ಕಾಗಿ ನಾನು ಹೇಳ್ತೇನೆ. ಆಮೆನ್. ಓಕೆ, ಬೇಗನೆ ನಾವು ಮುಂದೆ ಹೋಗೋಣ ಪ್ರಿಯರೇ. ನಾವು ಕೆಲವು ವಾರಗಳಿಂದ ಆ ಪಂಚಾಶತಮ ದಿನದಿಂದ ಹೇಳ್ಬೇಕಾದ್ರೆ ಪವಿತ್ರಾತ್ಮನ ಬಗ್ಗೆ ನಾವು ಪ್ರಾರಂಭ ಮಾಡಿದ್ವಿ. ಆಮೇಲೆ ಕಳೆದ 2 ವಾರ ನಾವು ಪವಿತ್ರಾತ್ಮನ ದೀಕ್ಷಾ ಸ್ನಾನ ಬಗ್ಗೆ ನೋಡ್ಕೊಳ್ತಾ ಇದ್ವಿ. ಇವತ್ತು ಕೂಡ ಅದನ್ನು ನಾವು ಮುಂದುವರಿಸೋಣ. 2 ವಿಧವಾದ ದೀಕ್ಷಾ ಸ್ನಾನ ಬೈಬಲ್ನಲ್ಲಿ ಅದು ನಾವು ನೋಡುವವರಾಗಿದ್ದೇವೆ. ಯಾವ್ದು ಹೇಳ್ರಿ, ಬೇಗ ಹೇಳ್ರಿ. ನೀರಿನಲ್ಲಿ ದೀಕ್ಷಾ ಸ್ನಾನ, ಪವಿತ್ರಾತ್ಮನ ದೀಕ್ಷಾ ಸ್ನಾನ. ಅಲ್ಲಿ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತೇನೆ, ಆದರೆ ನನಗಿಂತ ಒಬ್ಬ ಬಲಿಷ್ಠನು ಆತನು ಇದ್ದಾನೆ. ಆತನು ಬಂದಾಗ ಆತನು ನಿಮ್ಮನ್ನು ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಕೊಡುವವನಾಗಿದ್ದಾನೆ. ಆಮೆನ್. ನೀರಿನ ದೀಕ್ಷಾ ಸ್ನಾನ ನೀರಲ್ಲಿ ಮುಳುಗಿಸುವುದು, ಆದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾವುದು? ಪವಿತ್ರಾತ್ಮನಲ್ಲಿ ಮುಳುಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಾವು ಬೈಬಲಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ನೋಡ್ಕೊಳ್ತಾ ಇದ್ವಿ. ಅಪೊಸ್ತಲ ಕೃತ್ಯಗಳಲ್ಲಿ ನೀರಿನ ದೀಕ್ಷೆ, ಅದಕ್ಕೆ 2 ಅನುಭವಗಳಿವೆ ಪ್ರಿಯರೇ. 2 ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು, ನಾವು ರಕ್ಷಣೆ ಹೊಂದುವುದು. ರಕ್ಷಣೆ ಹೊಂದಿದ್ದಕ್ಕೆ ನೀರಿನ ದೀಕ್ಷಾ ಸ್ನಾನ ನಾವು ತೆಗೆದುಕೊಳ್ತೇವೆ. ಆದರೆ ಅದಾದ ಮೇಲೆ ನಾವು ಪವಿತ್ರಾತ್ಮನ ವರವನ್ನು ನಾವು ಹೊಂದಿಕೊಳ್ಳುವವರು ಆಗಿದ್ದೇವೆ. ಅವಾಗ ಏನಾಗ್ತದೆ? ಜನರು ಆತ್ಮಭರಿತರಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡುವಂಥ ವರವನ್ನು ಆ ನೀರಿನ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಹೊಂದಿಕೊಂಡಾಗ ನಾವು ಪಡೆದುಕೊಳ್ಳುವವರಾಗಿದ್ದೇವೆ. ಸೊ ಬೈಬಲಲ್ಲಿ ನಾವು ನೋಡ್ತಾ ಇದ್ವಿ, ಈ 2 ಅನುಭವಗಳು ಇದಾವಾ? ಎಸ್, ಇದಾವೆ. ಯಾಕೆ ಹೇಳ್ತಾರೆ, ನಾನು ಯಾಕೆ ಇಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೇನೆಂದರೆ, ಹೊರಗಡೆ ಕೆಲವು ಜನ ಇದ್ದಾರೆ, ಅವರು ಈ 2ನೇ ದೀಕ್ಷಾ ಸ್ನಾನದಲ್ಲಿ ನಂಬಲ್ಲ. ಅವ್ರು ಏನು ಹೇಳ್ತಾರೆ? ಪವಿತ್ರಾತ್ಮನ ದೀಕ್ಷಾ ಸ್ನಾನ ಇಲ್ಲ, ಆಗೋಯ್ತು, ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾನೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಇಲ್ಲ. ಪವಿತ್ರಾತ್ಮನ ಇದ್ದಾನಂತಾರೆ ಅವರು, ಆದರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಇಲ್ಲ, ಅನ್ಯ ಭಾಷೆಗಳು ವರ ಇಲ್ಲ, ಸ್ವಸ್ಥತೆಗಳಿಲ್ಲ, ಇಂಥವೆಲ್ಲ ಆಗೋದಿಲ್ಲ ಅಂತ ಅನೇಕ ಸಭೆಗಳು, ಪ್ರಿಯರು ಹೊರಗಿನವರಲ್ಲ, ಸಭೆಗಳು, ಕೆಲವು ಪಂಗಡಗಳು ಅವ್ರು ಹೇಳುವವರಾಗಿದ್ದಾರೆ. ಆದರೆ ದೇವರ ವಾಕ್ಯದ ಪ್ರಕಾರ ನಾವು ನೋಡುವಾಗ ಸ್ಪಷ್ಟವಾಗಿ, ನಾನಾದರೂ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ತೇನೆ, ಆದರೆ ಯೇಸು ಸ್ವಾಮಿ ಏನು ಮಾಡ್ತಾನೆ, ಏನು ಹೇಳ್ತಾನೆ? ಆತ ನಿಮ್ಮನ್ನು ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಕೊಡು. ಅದು ಬಹಳ ಪ್ರಾಮುಖ್ಯವಾಗಿದೆ. ರೈಟ್. ಓಕೆ. ಸೊ ಕೆಲವು ವಚನಗಳನ್ನು ಇವತ್ತು ನಾವು ಕಳೆದ ವಾರ ಏನು ಎಲ್ಲಿ ನಾವು ಪವಿತ್ರಾತ್ಮನ ದೀಕ್ಷಾ ಸ್ನಾನ ನೋಡ್ಕೊಂಡ್ವಿ? ಯಾರಿಗೆ ನೆನಪಿದೆ? ಯಾರ ಮನೆಯಲ್ಲಿ? ಒಬ್ಬರ ಮನೆಗೆ ಹೋಗ್ತಾನೆ, ಕೊರ್ನೇಲಿಯನ ಮನೆಯಲ್ಲಿ. ಅವನು ಅನ್ಯನು. ಅಷ್ಟುವರೆಗೆ ಯಾರು ಎಲ್ಲಾಗ್ತಿತ್ತದು? ಯಹೂದ್ಯರ ಮಧ್ಯದಲ್ಲಿ ಆಗ್ತಾಯಿತ್ತು. ಆದರೆ ಕೊರ್ನೇಲಿಯನ ಮನೆಯಲ್ಲಿ ಪೇತ್ರನು ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ಇಲ್ಲಿ ಕೊರ್ನೇಲಿಯನ್ ಪ್ರಾರ್ಥನೆ ಮಾಡ್ತಾನೆ, ದೇವ್ರು ಕೊರ್ನೇಲಿಯ ಹತ್ರ ಮಾತಾಡ್ತಾನೆ, ಪೇತ್ರನ ಕರೆ ಕಳಿಸು. ಅವನು ಪೇತ್ರನನ್ನು ಕರೆ ಕಳಿಸ್ತಾನೆ. ಇಲ್ಲಿ ಪೇತ್ರನಿಗೆ ದೇವರೊಂದು ದರ್ಶನ ಕೊಡ್ತಾನೆ, ನೀನು ಹೋಗು. ಅಲ್ಲಿ ಹೋಗ್ತಾನೆ, ಅಲ್ಲಿ ಯೇಸುಸ್ವಾಮಿ ಬಗ್ಗೆ ಹೇಳುವಾಗ ಏನಾಗ್ತದೆ? ಪವಿತ್ರಾತ್ಮನ ಅವರ ಮೇಲೆ ಬಂದನು. ಅಲ್ಲ ಆದ್ಮೇಲೆ ಅವ್ರು ಏನು ಮಾಡಿದ್ರು? ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು. ರೈಟ್. ಈಗ ಇನ್ನೊಂದು ಎಷ್ಟು ಈ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳಿ ಇನ್ನೊಂದು ಭಾಗವನ್ನು ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ, ಆಕ್ಟ್ಸ್ ಚಾಪ್ಟರ್ 19 ವರ್ಸ್ 1 to 7. ರೆಡಿ ಇದ್ದೀರಾ? ಓಕೆ. ವಚನಗಳಲ್ಲಿದೆ, ಬರ್ಕೊಳ್ಳೋರು ಬರ್ಕೊಳ್ರಿ ಪ್ರಿಯರೇ. ನಾನು ಯಾಕೆ ಎಷ್ಟು ಬಿಡಿಸಿ ಹೇಳ್ತಾ ಇದ್ದಾನಂದ್ರೆ, ನಿಮಗೆ ಅರ್ಥ ಆಗಬೇಕು. ನಿಮಗೆ ಅರ್ಥ ಆದರೆ ಏನಾಗ್ತದೆ? ನೀವು ಬೇರೆಯವ್ರಿಗೆ ಕೂಡ ಅದನ್ನು ಹೇಳ್ಕೊಡ್ಲಿಕ್ಕೆ ಆಗ್ತದೆ. ಓಕೆ. ಮೊದಲನೇ ವಚನ. ಇದಾದ ಮೇಲೆ ಅಪೋಲನು ಕೊರಿಂಥದಲ್ಲಿದ್ದಾಗ ಪೌಲನು ಮೇಲ್ಭಾಗದ ತೀರಗಳನ್ನು ದಾಟಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡನು. ಎಲ್ಲ ನನ್ನ ಸಂಗಡ ಹೇಳ್ರಿ, ಕೆಲವು ಮಂದಿ ಶಿಷ್ಯರನ್ನು ಕಂಡನು. ಬರ್ತಾನೆ, ಎಫೆಸಕ್ಕೆ ಬರ್ತಾನೆ. ಕೆಲವು ವಿಶ್ವಾಸಿಗಳು ಅವನಿಗೆ ಸಿಗ್ತಾರೆ, ಭೇಟಿ ಆಗ್ತಾರೆ. ರೈಟ್. ನೆಕ್ಸ್ಟ್ ನೋಡ್ರಿ, ಅಲ್ಲಿ ಏನಾಗ್ತದೆ? ಅವರಿಗೆ ನೀವು ನಂಬಿದಾಗ ಪವಿತ್ರಾತ್ಮನನ್ನು ಹೊಂದಿದಿರೋ ಎಂದು ಕೇಳಿದ್ದಕ್ಕೆ. ಏನು ಕೇಳ್ದ ಅವನು? ಪೌಲನ್ ಏನಂತ ಕೇಳ್ದ? ನೀವು ನಂಬಿರಲ್ಲಪ್ಪ, ನೀವು ಶಿಷ್ಯರಲ್ಲಪ್ಪ, ನೀವು ನಂಬಿದಿರಲ್ಲ, ಯೇಸುಸ್ವಾಮಿ ನಂಬಿದಿರಲ್ಲ, ನಂಬಿದ್ರೆ ನೀವು ಪವಿತ್ರಾತ್ಮನನ್ನು ಹೊಂದಿದ್ದೀರಾ ಅಂದ್ರೆ ಅದು ಇಂಪಾರ್ಟೆಂಟ್ ಪ್ರಶ್ನೆ. ಇವಾಗ ಪೌಲನ ಪ್ರಶ್ನೆ ಕೇಳನಂದ್ರೆ ಅದು ಬಹಳ ಪ್ರಾಮುಖ್ಯ.
ರೈಟ್? ಇಲ್ಲಿ ಬಂದು ನೀನು ವಿಶ್ವಾಸಿಯಾ ಸೊಲ್ಲೊಂದು ಸರ್ ನಾವು ಯಾರನ್ನ ಭೇಟಿ ಆದರೆ ಯಾವುದೋ ಊರಿಗೆ ಹೋದ್ರೆ ಬೇಟ, ಹೌದು ನಿನ್ನ ಹೆಸರೇನು, ನಾನು ಯೇಸು ಸ್ವಾಮಿ ನಂಬ್ಕೊಂಡ್ಯಾ, ನೀನು ದೀಕ್ಷಾಸ್ನಾನ ತಗೊಂಡ್ಯಾ, ನೀನು ಯಾವ ಚರ್ಚ್ಗೆ ಹೋಗ್ತಿ, ಹೌದಾ ಇಲ್ಲ ನಮ್ಮದು ಇಲ್ಲಿ ಪೌಲನ್ ಕೂಡ ಅವ್ರನ್ನ ಭೇಟಿ ಆದಾಗ ನಾವು ಶಿಷ್ಯರ್ರಿ ಅಂತ ಹೇಳಿದಾಗ, ಹೌದಾ ಮತ್ತೆ ನೀವು ಪವಿತ್ರಾತ್ಮನನ್ನು ಹೊಂದಿದ್ದೀರಾ ಅಂತ ಕೇಳ್ತಾನೆ. ಪೌಲನ್ ಹುಚ್ಚ ಪ್ರಶ್ನೆ ಕೇಳಲಿಕ್ಕೆ? ಪೌಲನ್ ಯಾಕೆ ಕೇಳ್ದ? ಅದು ಇಂಪಾರ್ಟೆಂಟ್. ಹಲ್ಲೆಲೂಯ. ನೀನು ಶಿಷ್ಯನಾಗಿದ್ರೆ, ನೀನು ಯೇಸು ಸ್ವಾಮಿನ ನಂಬಿದ್ರೆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್. ಆಮೇನ್. ಅದು ಇಂಪಾರ್ಟೆಂಟ್ ಆಗಿದ್ಕೆ, ಅದು ಬಹಳ ಪ್ರಾಮುಖ್ಯವಾಗಿರೋದಕ್ಕೆ ಪೌಲನು ನಿರ್ದಿಷ್ಟವಾಗಿ ಆ ಪ್ರಶ್ನೆ ಕೇಳ್ತಾನೆ. ನೀನು ಶಿಷ್ಯನಲ್ಲ, ನೀವು ಶಿಷ್ಯರಲ್ಲ, ನೀವು ಪವಿತ್ರಾತ್ಮನನ್ನು ಹೊಂದಿದ್ದೀರಾ ಅಂದ್ರೆ ಅರ್ಥ ಏನು? ಅದೊಂದು ಅನುಭವ ಇದೆ, ಪವಿತ್ರಾತ್ಮನನ್ನು ಹೊಂದುವಂಥ ಅನುಭವ ಇದೆ. ನೀನು ನಂಬಿರ್ಬೋದು, ನೀನು ಶಿಷ್ಯನಾಗಿರ್ಬೋದು, ರೈಟ್? ಇವಾಗ ಯೇಸು ಸ್ವಾಮಿ ನಂಬಿದ್ರೆ ನೀನು ಯೇಸು ಸ್ವಾಮಿ ಶಿಷ್ಯನಾಗಿದ್ದೀಯ. ಆದರೆ ಒಂದು ಅನುಭವ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಅದೇನಂದ್ರೆ ನೀನು ಪವಿತ್ರಾತ್ಮನನ್ನು ಹೊಂದಿದ್ದೀಯಾ. ಹಲ್ಲೆಲೂಯಾ. ಪೌಲನು, ಇದು ಯಾರು ಪ್ರಶ್ನೆ ಕೇಳ್ತಾ ಇರೋದು? ಅಪೊಸ್ತಲನಾದ ಪೌಲನು. ಯಾಕೆ ಕೇಳ್ದ ಈ ಪ್ರಶ್ನೆ? ಇಂಪಾರ್ಟೆಂಟ್. ಅದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಅದು ನಿನ್ನ ಕ್ರೈಸ್ತ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಅದನ್ನು ನಿನ್ನ ಜೀವಿತದಲ್ಲಿ ವ್ಯತ್ಯಾಸವನ್ನು ತರುವಂಥ. ಯಾಕಂದ್ರೆ ಪೌಲನು ಕೂಡ ಗೊತ್ತು, ನಾನು ಪವಿತ್ರಾತ್ಮನನ್ನು ಹೊಂದಿದಾಗ ನನ್ನ ಜೀವಿತ ಬದಲಾವಣೆ ಆಯಿತು. ಹಲ್ಲೆಲೂಯಾ. ನಾನು ಅದಕ್ಕೆ ಹೇಳಿದೆ, ಮತ್ತೆ ಪೇತ್ರನ ಉದಾಹರಣೆ ನೆನಪು ತರ್ತಾ ಇದ್ದೇನೆ. ಪೇತ್ರ ಎಂಥವನಿದ್ದ? ಸ್ವಲ್ಪ ದಿನಗಳಿಂದ ಯೇಸುಸ್ವಾಮಿನ ತಿರಸ್ಕರಿಸಿದ. 3 ವರ್ಷ ಜೊತೆಗೆ ತಿಂದ, ಅದ್ಭುತ ಕಾರ್ಯ ನೋಡ್ದ, ನೀರ್ ಮೇಲೆ ನಡೆದ ಯೇಸುಸ್ವಾಮಿ ಜೊತೆಗೆ. ಅವನು ಯೇಸುಸ್ವಾಮಿ ರೊಟ್ಟಿ ಮುರಿದು ಅಂಚಪ್ಪ ಎಲ್ಲರಿಗಾದ್ರೆ ಅವನ ಕೈಯಲ್ಲೇ ಅದ್ಭುತಗಳು ಆಗ್ತಿದ್ವು. ಇಂಥ ಪೇತ್ರ, ನೀನು ಯೇಸುಸ್ವಾಮಿ ಶಿಷ್ಯ ಅಲ್ಲ ಅಂದ್ರೆ, ಗೊತ್ತಿಲ್ಲಪ್ಪ, ಯೇಸು ಯಾರೋ ನಂಗೆ ಗೊತ್ತಿಲ್ಲ. ಬಲಹೀನನು. ಆ ಬಲಹೀನತೆಯಲ್ಲಿ, ಭಯದಲ್ಲಿ, ನಮಗೂ ಅನೇಕ ಸರಿ ಭಯ ಅನುಭವಿಸ್ತೇವಲ್ಲ. ನಾವು ಯಾರಿಗಾನ ಸುವಾರ್ತೆ ಹೇಳ್ಬೇಕಂದ್ರೆ ಬೇಡ್ಬಿಡಪ್ಪ. ಭಾಳ ಜನ ಸಮಾಜಕ್ಕೆ ಭಯ ಬೀಳ್ತಾರೆ. ಯೇಸುಸ್ವಾಮಿನ ಅಂಗೀಕರಿಸಿರ್ತಾರೆ, ಬೇಡ ಬಿಡಪ್ಪ, ಅವ್ರು ಏನು ಅನ್ಕೊಂತಾರೆ, ಪಕ್ಕದ ಮನೆಯವ್ರು ಏನು ಅನ್ಕೊಂತಾರೆ, ಊರವ್ರು ಏನು ಅನ್ಕೊಂತಾರೆ, ನಮ್ಮ ಓಣಿಯವ್ರು ಏನು ಅನ್ಕೊಂತಾರೆ, ನಾನು ಚರ್ಚೆಗೆ ಬಂದರೆ. ಯೇಸುಸ್ವಾಮಿ ಮೇಲೆ ಪ್ರೀತಿ, ಯೇಸುಸ್ವಾಮಿ ರಕ್ಷಕ ಅಂತ ಗೊತ್ತು, ಆದರೆ ಭಯದಲ್ಲಿ ಜೀವಿಸುವವರಾಗಿದ್ದಾರೆ. ಇದೇ ಪೇತ್ರ ಬೆದರಿಕೆಯಲ್ಲಿದ್ದ, ಹೆದರ್ಕೊಂಡಿದ್ದ. ಆದರೆ ಪವಿತ್ರಾತ್ಮನ ಅವನ ಮೇಲೆ ಬಂದಾಗ ಏನಾಯ್ತು? ಬಚ್ಚಿಟ್ಕೊಂಡಿಲ್ಲ ಪೇತ್ರ, ಎದ್ದುಬಿಟ್ಟ. ನಾನು ಇಸ್ರಾಯೇಲ್ ಜನರೇ, ನಾನು ಹೇಳೋದು ಕೇಳ್ರಿ. ಸುವಾರ್ತೆ ಸಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಬೇರೆ ಶಿಷ್ಯರು ನೋಡಿದ್ರು, ಅಬ್ಬಬ್ಬಬ್ಬ, ನಿಮ್ಗೆ ಎಲ್ಲಿಂದ ಧೈರ್ಯ ಬಂದ್ಬಿಡ್ತು? ಎಲ್ಲಿಂದ ಬಂತು? ಪವಿತ್ರಾತ್ಮನನ್ನು ಹೊಂದಿಕೊಂಡ ಮೇಲೆ ನಿನ್ನ ಪರ್ಸನಾಲಿಟಿನೇ ದೇವರು ಬದಲಾಯಿಸ್ಬಿಡ್ತಾನೆ. ಅದು ನಿನ್ನ ಬಲ ಅಲ್ಲ, ಪವಿತ್ರಾತ್ಮನ ಬಲ ನಿನ್ನಲ್ಲಿ ನಿನ್ನ ಮುಖಾಂತರ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಗುವಂಥದ್ದಾಗಿದೆ. ಅದಕ್ಕೆ ಆ ಪ್ರಶ್ನೆ ಕೇಳ್ತಾ ಇರೋದು ಪೌಲನು. ನೀವು ನಂಬಿದ್ದೀರಲ್ಲ, ನೀವು ಶಿಷ್ಯರಲ್ಲ, ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದೀರಾ? ನೋಡ್ರ ಆ ಪ್ರಶ್ನೆ ಅವರಿಗೆ. ನೀವು ನಂಬಿದಾಗ ಪವಿತ್ರಾತ್ಮನನ್ನು ಹೊಂದಿದ್ದೀರೋ ಎಂದು ಕೇಳಿದ್ದಕ್ಕೆ ಅವರು ಅವನಿಗೆ ಪವಿತ್ರಾತ್ಮನು ಇದ್ದಾನೆ ಎಂಬುದು ನಾವು ಕೇಳಲೇ ಇಲ್ಲ ಅಂದರು. ಏನು ಉತ್ತರ ಕೊಟ್ಟರು? ಏನಂದೆ? ಪವಿತ್ರಾತ್ಮನ ಏನದು? ನಮ್ಗೆ ಗೊತ್ತಿಲ್ಲಪ್ಪ, ನಮ್ಮ ಚರ್ಚ್ನಾಗ ಅವೆಲ್ಲ ಹೇಳ್ಕೊಟ್ಟಿಲ್ಲ, ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಪವಿತ್ರಾತ್ಮ ಅಂತ ನಮಗೆ ಗೊತ್ತು, ಅವ್ರು ಹೇಳಿದ್ದು. ಅದು ನಾವು ಕೇಳೇ ಇಲ್ಲ ಅಂದ್ರೆ ಹಂಗೆ ನಾವು ಅನೇಕ ಸತ್ಯಗಳು ಕೇಳಿಲ್ಲರಲ್ಲ ಯಾರು. ಅದಕ್ಕೆ ನಾವು ಕಲಿಸೋದಿಲ್ಲ. ಅದಕ್ಕೆ ನಾನು ಹೇಳೋದು, ವಾಕ್ಯ ಕೇಳುವಾಗ ನೀವು ಹುಷಾರಾಗಿರ್ಬೇಕು, ಕೇಳಿಸ್ಕೊಳ್ಬೇಕು, ಕಲಿಬೇಕು. ಕಲಿತಾಗ ನಾವೇನು ಮಾಡ್ತೇವೆ? ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ನಮ್ಮ ಜೀವಿತದಲ್ಲಿ ನಾವು ಹೋಗುವವರಾಗಿದ್ದೇವೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವ್ರು ಏನು ಹೇಳ್ತಾರೆ? ಪವಿತ್ರಾತ್ಮನ ಬಗ್ಗೆ ನಾವು ಕೇಳೇ ಇಲ್ಲ ಅಂದರು. ಆಗ ಅವನು ಅವರಿಗೆ, ಮತ್ತೆ ನೀವು ಯಾವುದಕ್ಕಾಗಿ ಬಾಪ್ತಿಸ್ಮ ಮಾಡಿಸಿಕೊಂಡಿರಿ ಎಂದು ಕೇಳಿದನು. ಮತ್ತು ನೀವು ಶಿಷ್ಯರಂತೀರಿ, ನೀವು ಬ್ಯಾಪ್ಟಿಸಮ್ ಆಗೈತಂತೀರಿ, ಮತ್ತು ಏನು ಬ್ಯಾಪ್ಟಿಸಮ್ ಆಯಿತು ನಿಮಗೆ ಅಂತ ಕೇಳ್ತಾನೆ. ಕೇಳಿದಾಗ ಅದಕ್ಕವರು ಯೋಹಾನನ ಬಾಪ್ತಿಸ್ಮಕ್ಕನುಸಾರವಾಗಿ ಮಾಡಿಸಿಕೊಂಡೆವು ಎಂದು ಹೇಳಿದನು. ಅಂದರೆ ಇವ್ರು ಇನ್ನೂ ಭಾಳ ಹಳೇದ್ರಾಗ ಇದ್ದಾರೆ, ಅವರು ಅಪ್ಡೇಟ್ ಆಗಿಲ್ಲ ಅವರು. ಇವ್ರು ಯಾವ ಬ್ಯಾಪ್ಟಿಸಮ್ ಅಂತೆ?
ಯೋಹಾನನ ಬ್ಯಾಪ್ಟಿಸಮ್. ಯೋಹಾನ ಯಾವಾಗಿದ್ದ? ಯೇಸು ಸ್ವಾಮಿಗೆ ಮುಂಚೆ ಯೋಹಾನನಿದ್ದ, ಸ್ನಾನಿಕನಾದ ಯೋಹಾನನು. ಅವನು ಯೇಸುಸ್ವಾಮಿ ಬರ್ತಾನೆ ಅಂತ ಯೇಸುಸ್ವಾಮಿ ಬಗ್ಗೆ ಮುಂಚಿತವಾಗಿ ಹೇಳಿ ಜನರಿಗೆ ದೀಕ್ಷಾ ಸ್ನಾನ ಕೊಡ್ತಿದ್ದ. ಆವಾಗ ಆ ಬಾಪ್ತಿಸ್ಮ ಮಾಡ್ಕೊಂಡಿದ್ರಂತೆ. ಅಂದರೆ ಅರ್ಥ ಏನು? ಅವ್ರು ಇನ್ನೂ ಯೇಸು ಸ್ವಾಮಿನ ಕೂಡ ನಂಬಿಲ್ಲ. ಯೋಹಾನನ ಎಚ್ಚರಿಕೆಯಿಂದ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ರಿ. ಯೋಹಾನನ ಸಂದೇಶ ಏನಾಗಿತ್ತು? ನನ್ಗಿಂತ ದೊಡ್ಡವನೊಬ್ಬನು ಬರ್ತಾನೆ, ಅವನನ್ನು ನೀವು ನಂಬಬೇಕು, ಅವನ ಒಂದು ಮುಂಚೆ ನಾನು ಪ್ರವಾದಿಯಾಗಿ ನಾನು ಬಂದಿದ್ದೇನೆ ಅಂತೇಳಿ ಯೇಸು ಸ್ವಾಮಿ ಬಗ್ಗೆ ಯೋಹಾನ ಸಾಕ್ಷಿ ಕೊಟ್ಟ ಆಗಲೇ ಯಾರ್ಯಾರು ತಿರ್ಕೊಳ್ತಿರೋ ನೀವು ಬ್ಯಾಪ್ಟಿಸ್ಮ ಅಲ್ಲಿ. ಆದರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಯೇಸು ಸ್ವಾಮಿ ಬಂದ, ಶಿಲ್ಬೆ ಮೇಲೆ ಸತ್ತ, ಊಣಲ್ಪಟ್ಟ, ಮರಣವನ್ನು ಜಯಿಸಿ ಆತನು ಎದ್ದ. ಇವಾಗ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದು ವಿಶ್ವಾಸಿಗಳು. ಅಂದರೆ ಯೇಸುಸ್ವಾಮಿ ನಂಬಿ ಆತ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ಸತ್ತಿದ್ದಾನೆ, 3ನೇ ದಿವಸ ಎದ್ದಿದ್ದಾನೆ ಅಂತೇಳಿ ನಂಬಿ ಪಶ್ಚಾತ್ತಾಪ ಪಟ್ಟು ನಾವು ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದು. ಆದರೆ ಇವರು ಎಲ್ಲಿದ್ರು? ಇನ್ನು ಇಲ್ಲಿದ್ರು. ಯೋಹಾನನ ದೀಕ್ಷಾ ಸ್ನಾನ ಯೇಸುಸ್ವಾಮಿ ಬಗ್ಗೆ ಕೂಡ ಅವ್ರು ಸರಿಗೆ ಕೇಳಿಲ್ಲ. ನೆಕ್ಸ್ಟ್ ನೋಡ್ರಿ, ಹೇಳ್ತದೆ, ಯೋಹಾನನ ಬಾಪ್ತಿಸ್ಮಕ್ಕೆ ಅನುಸಾರವಾಗಿ ಮಾಡಿಸಿಕೊಂಡೆವು ಎಂದು ಹೇಳಿದರು. ಆಗ ಪೌಲನು ನಿಜವಾಗಿಯೂ ಯೋಹಾನನು ತನ್ನ ಹಿಂದೆ ಬರುವಾತನನ್ನು, ಅಂದರೆ ಕ್ರಿಸ್ತ ಯೇಸುವನ್ನು ನಂಬಬೇಕೆಂದು ಜನರಿಗೆ ಹೇಳಿ ಮಾನಸಾಂತರದ ಬಾಪ್ತಿಸ್ಮದಿಂದ ಬಾಪ್ತಿಸ್ಮ ಮಾಡಿಸಿದನು ಎಂದು ಹೇಳಿದನು. ರೈಟ್? ಅಂದರೆ ಹೇಳ್ತಾನೆ, ನೀವು ಇಲ್ಲಿದ್ದೀರಿ, ನೀವು ಆ್ಯಕ್ಚುಲಿ ಯಾರನ್ನ ನಂಬಬೇಕಂದ್ರೆ ಕ್ರಿಸ್ತ ಯೇಸುವನ್ನು ನಂಬಬೇಕು ಅಂತ ಹೇಳಿ ಅವ್ರಿಗೆ ವಿವರಿಸಿ ನೆಲ್ಲಿ ನೋಡ್ರಿ ಹೇಳ್ತಾನೆ, ಬಾಪ್ತಿಸ್ಮ ಮಾಡಿಸಿ ಎಂದು ಹೇಳಿದನು. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಬಾಪ್ತಿಸ್ಮ ಮಾಡಿಸಿಕೊಂಡರು. ಅಂದರೆ ಅವಾಗ ಅವ್ರ ಸುವಾರ್ತೆ ಅರ್ಥ ಆಯ್ತು. ಅವಾಗ ಯೇಸು ಸ್ವಾಮಿ, ಅಷ್ಟುವರೆಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡ ಅವ್ರು ದೀಕ್ಷಾ ಸ್ನಾನ ಮಾಡಿಕೊಂಡಿಲ್ಲ. ಆದರೆ ಇವಾಗ ಅವ್ರಿಗೆ ಯೇಸು ಸ್ವಾಮಿ ನಮಗೆ ಸತ್ತನ, ನಾನು ನಂಬ್ತೇವೆ. ಇವಾಗ ಏನಾಯಿತು? ಯೇಸು ಸ್ವಾಮಿ ಹೆಸರಿನಲ್ಲಿ ಅವರಿಗೆ ನೀರಿನಲ್ಲಿ ದೀಕ್ಷಾ ಸ್ನಾನ ಆಯಿತು. ಈಗ ನೆಕ್ಸ್ಟ್ ನೋಡ್ರಿ, ಹೇಳ್ತದೆ, ಅವರು ಬಾಪ್ತಿಸ್ಮ ಮಾಡಿಸಿದನು ಎಂದು ಹೇಳಿದನು. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಬಾಪ್ತಿಸ್ಮ ಮಾಡಿಸಿಕೊಂಡರು. ಆಗ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮನು ಅವರ ಮೇಲೆ ಬಂದನು. ಅಂದರೆ ಇಲ್ಲಿ ಏನಾಯಿತು? ಅವ್ರು ಎಲ್ಲಿದ್ರು? ಸ್ನಾನಿಕನಾದ ಯೋಹಾನನ ಬಗ್ಗೆ ಗೊತ್ತಿತ್ತು, ಯೇಸುಸ್ವಾಮಿ ಬಗ್ಗೆ ಇನ್ನೂ ಗೊತ್ತಿದ್ದಿಲ್ಲ. ಆದರೆ ನೆಕ್ಸ್ಟ್ ಪೌಲನು ಯೇಸುಸ್ವಾಮಿ ಬಗ್ಗೆ ಹೇಳ್ತಾರೆ. ರಕ್ಷಣೆ ಹೊಂದಿದ್ರು, ಅವ್ರಿಗೆ ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು. ನೆಕ್ಸ್ಟ್ ಪೌಲನ್ ಏನು ಮಾಡ್ತಾನೆ? ಬನ್ರಿ ಅಂತ ಹೇಳಿ ಅವರ ಮೇಲೆ ಕೈ ಇಡಲು, ಆಗ ಪೌಲನ್ ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮನು ಅವರ ಮೇಲೆ ಬಂದನು. ಎಲ್ಲರೂ ಹೇಳ್ರಿ, ಪೌಲನು ಅವರ ಮೇಲೆ ಕೈ ಇಡಲು. ಎಲ್ಲರೂ ಆಕ್ಷನ್ ಮಾಡ್ರಿ, ಪವಿತ್ರಾತ್ಮನು ಅವರ ಮೇಲೆ ಬಂದನು. ಹೇಳ್ರಿ, ಪೌಲನು ಕೈ ಇಡಲು, ಪವಿತ್ರಾತ್ಮನು ಅವರ ಮೇಲೆ ಬಂದನು. ನೋಡ್ರಿ, ಬಂದಿತು ಅಂತಿಲ್ಲ, ಅಲ್ಲಿ ಬಂದನು. ಯಾಕೆ? ಪವಿತ್ರಾತ್ಮನು ವ್ಯಕ್ತಿ, ಶಕ್ತಿ ಅಂದರೆ ಬಂತು ಅಂತೀವಿ. ಇಲ್ಲಿ ವ್ಯಕ್ತಿ ಆದ ಕಾರಣದಿಂದ ಬಂದನು. ಹಲ್ಲೆಲೂಯಾ. ಎಲ್ಲರೂ ಇನ್ನೊಂದ್ಸರಿ ಹೇಳ್ರಿ, ಪವಿತ್ರಾತ್ಮನು ಅವರ ಮೇಲೆ ಬಂದನು. ನೋಡ್ರಿ, ಅನುಭವ ವೆರಿ ಸ್ಪೆಸಿಫಿಕ್. ನೀರಿನ ದೀಕ್ಷಾ ಸ್ನಾನ ಒಂದು ಅನುಭವ, ಇಲ್ಲಿ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಂಥದ್ದು ಅದು ಇನ್ನೊಂದು ಅನುಭವ ಆಗಿರುವಂಥದ್ದಾಗಿದೆ. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತದೆ, ಆಗ ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮನು ಅವರ ಮೇಲೆ ಬಂದನು. ಅವರು ಭಾಷೆಗಳನ್ನಾಡಿದರು. ಎಲ್ಲರೂ ಹೇಳ್ರಿ, ಭಾಷೆಗಳನ್ನಾಡಿದರು. ಯಾಕೆ ಬರ್ತತೆ ಬೈಬಲಲ್ಲಿ? ಕೈ ಇಟ್ಟ ಮೇಲೆ ಪವಿತ್ರಾತ್ಮನ ಹೊಂದ್ಕೊಂಡ್ರಂತೆ. ಹೆಂಗೆ ಗೊತ್ತಾಯ್ತು ಹೊಂದ್ಕೊಂಡಿದ್ದ? ಭಾಷೆಗಳನ್ನಾಡಿದ. ಅದನ್ನೇ ನಾವು ಅನ್ಯ ಭಾಷೆಗಳಂತ ಹೇಳ್ತೇವೆ. ಅಂದರೆ ಅದಕ್ಕೆ ಮುಂಚೆ ಅವ್ರಿಗೆ ಭಾಷೆಗಳು ಗೊತ್ತಿದ್ದಿಲ್ಲ, ಗೊತ್ತಿತ್ತು. ಭಾಷೆಗಳನ್ನು ಆಡಿದ್ರಂದರೆ ಅದು ಅನ್ಯ ಭಾಷೆ. ಟಂಗ್ಸಲ್ಲಿ ಅವರು ಪ್ರಾರ್ಥನೆ ಮಾಡಿದರು, ವಾಣಿಗಳಲ್ಲಿ ಪ್ರಾರ್ಥಿಸಿದರು, ಮಾತನಾಡಿದರು. ಆಮೆನ್. ಎಲ್ಲರೂ ಹೇಳ್ರಿ, ಅವರು ಭಾಷೆಗಳನ್ನು ಆಡಿದರು. ಓಕೆ, ನೆಕ್ಸ್ಟ್ ನೋಡ್ರಿ, ಭಾಷೆಗಳನ್ನು ಆಡಿದರು ಮತ್ತು ಪ್ರವಾದಿಸಿದರು. ನೋಡ್ರಿ ಹೆಂಗೈತಿ ಇಲ್ಲಿ. ಯೇಸುಸ್ವಾಮಿ ನಂಬಿದ್ರು, ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಂಡ್ರು, ಪೌಲನವ್ರ ಮೇಲೆ ಕೈ ಇಟ್ಟ, ಆತ್ಮಭರಿತರಾದರು, ಅವರು ಭಾಷೆಗಳನ್ನು ಆಡಿದರು. ಅಲ್ಲಿಗೆ ನಿಲ್ಲಿಸಲಿಲ್ಲ, ಅವರು ಪ್ರವಾದಿಸಿದರು. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು?
ಬರೀ ಭಾಷೆಗಳು ಆಡೋದು ಕೂಡ ಅಲ್ಲ, ಪವಿತ್ರಾತ್ಮನ ಜೊತೆ ನಾವು ಸಂಬಂಧ ಬೆಳೆಸ್ಕೊಂಡಾಗ ದೇವರು ನಮ್ಮನ್ನು ಇನ್ನೂ ಆಳವಾಗಿ ಬೇರೆ ಬೇರೆ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಇಷ್ಟಪಡುವ ಆತನಾಗಿದ್ದಾನೆ ಪ್ರಿಯರ್. ಪವಿತ್ರಾತ್ಮನ ಹತ್ರ ಬರೀ ಭಾಷೆಗಳಾಡುವ ವರ ಇಟ್ಕೊಂಡಿಲ್ಲ, ಎಷ್ಟೋ ವರಗಳು ಇಟ್ಕೊಂಡಿದ್ದಾನ ಆತ. ವಾಣಿಗಳ ಅರ್ಥ ಹೇಳುವಂಥದ್ದು ಇನ್ನೊಂದು ವರ, ಪ್ರವಾದಿಸುವಂಥದ್ದು ಇನ್ನೊಂದು ವರ, ಆತ್ಮಗಳನ್ನು ವಿವೇಚಿಸುವಂಥದ್ದು ಇನ್ನೊಂದು ವರ, ಜ್ಞಾನವಾಕ್ಯ, ಈ ಬೈಬಲ್ ತಿರ್ಸುವ ಅವಶ್ಯಕತೆ ಇಲ್ಲ, ಮೊದಲೇ ಕೊರಿಂಥ 12ನೇ ಅಧ್ಯಾಯದಲ್ಲಿದೆ. ಜ್ಞಾನವಾಕ್ಯ ಇನ್ನೊಂದು ವರ, ಬುದ್ಧಿವಾಕ್ಯ ಇನ್ನೊಂದು ವರ, ಸ್ವಸ್ಥತೆಯ ವರ, ಅದ್ಭುತ ಕಾರ್ಯಗಳು ಮಾಡುವಂಥ ವರ. ಹಲ್ಲೆಲೂಯ, ಹಲ್ಲೆಲೂಯ. ಇವೆಲ್ಲ ಬೇಕಾ ಬೇಡ? ನಮಗೆ ಬೇಕು, ಅದಕ್ಕೆ ಆಸೆ ಇರಬೇಕು. ಹಲ್ಲೆಲೂಯ. ದೇವರು ಕೊಡುವಾಗ ಅದನ್ನು ನಾವು ಸ್ವೀಕರಿಸಲಿಕ್ಕೆ ರೆಡಿ ಇರಬೇಕು, ಪ್ರವಾದಿಸಬೇಕು. ಅದಕ್ಕೆ ಯೋವೇಲನ ಗ್ರಂಥದಲ್ಲಿ 50ನೇ ದಿನದಂದು ಪವಿತ್ರಾತ್ಮನ ಅವ್ರ ಮೇಲೆ ಬಂದಾಗ ಆ ಪೇತ್ರ ಏನಂತ ಹೇಳ್ತಾನೆ? ಯೋವೇಲನ ಗ್ರಂಥದಲ್ಲಿ ಬರೆದಿರುವುದು ಇದು ನೆರವೇರಿದೆ, ಕಡೇ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ನಾನು ಸುರಿಸುತ್ತೇನೆ. ಯವನಸ್ಥರು ದರ್ಶನಗಳನ್ನು ನೋಡುವವರಂತೆ. ದೇವ್ರ ಚಿತ್ತ ಇದು. ಹಲ್ಲೆಲೂಯ. ಯಾವಾಗ ಪವಿತ್ರಾತ್ಮನ ವರ ಬಂದಾಗ ದೇವರು ದರ್ಶನಗಳನ್ನು ತೋರಿಸ್ತಾನಂತೆ. ಸ್ವಲ್ಪ ಜನಗೆ ಅಯ್ಯಪ್ಪ ಇದೇನಿದು ಹೊಸದು, ಇದು ನಮಗೆ ಗೊತ್ತೇ ಇಲ್ಲಲ್ಲ. ತಿಳ್ಕೊಬೇಕು ನಾವು. ತಿಳ್ಕೊಂಡ್ಮೇಲೆ ನನಗೆ ಬೇಕಪ್ಪ ಇದು. ನಾವು ಸಾಧಾರಣ ಲೋಕದಲ್ಲಿ, ನೈಸರ್ಗಿಕ ಲೋಕದಲ್ಲಿ ಇವಾಗ ನಮಗೇನು ಅನಿಸ್ತದೆ? ಫಸ್ಟು ಏನೋ ನೋಡ್ತೀವಿ, ನೋಡಿದಾಗ ಏನಾಗ್ತದೆ? ಆಸೆ ಹುಡ್ತತೆ. ಅದು ನೋಡಿದ್ಮೇಲೆ ಅದು ಬೇಕನ್ನಿಸ್ತತೆ. ಅದು ಬೇಕಂದ್ಮೇಲೆ ಏನು ಮಾಡ್ತೀವಿ? ಅದು ಹೆಂಗನ ನಾನು ತಗೋಬೇಕು. ಹೌದಾ ಇಲ್ಲ? ಮೊದಲೆಲ್ಲ ಈ ಸೂಪರ್ ಮಾರ್ಕೆಟ್ಗಳಿದ್ದಿಲ್ಲ. ಮೊದಲೆಲ್ಲ ಸೂಪರ್ ಮಾರ್ಕೆಟ್ ಇದ್ದಿಲ್ಲ, ನಾರ್ಮಲ್ ಕಾಲ್ವಚ್ಚೆ ಅಂಗಡಿ ಥರ ಇತ್ತು ಅಲ್ಲ. ಅವಾಗ ಏನು ಮಾಡ್ತೀವಿ ನಾವು? ಲಿಸ್ಟ್ ತಗೊಂಡು ಹೋಗ್ತಿದ್ವಿ. ಹೌದಾ ಇಲ್ಲ? ಲಿಸ್ಟ್ ತಗೊಂಡು ಹೋಗಿ, ಇವಾಗ ವೀರೇಶ್ ಅವರೆಲ್ಲ ಅಂಗಡಿ ಇಟ್ಟಾರೆ, ಆ ಸೂಪರ್ ಮಾರ್ಕೆಟ್ ಅಲ್ಲ ಅದು. ಬಟ್ ಅವಾಗ ಏನು ಮಾಡಿದೆ? ಲಿಸ್ಟ್ ತೊಗೊಂಡು ಹೋಗ್ತಿದ್ವಿ. 1 kg ಬೇಳೆ, 1 kg ಬೆಲ್ಲ, ಆಮೇಲೆ ಇಷ್ಟು kg ಅಕ್ಕಿ, ಇಷ್ಟು ಇದು ಎಲ್ಲ ಲಿಸ್ಟ್ ಟಟ ಇಷ್ಟು ಗ್ರಾಮ್ ಜೀರಿಗೆ, ಇಷ್ಟು ಗ್ರಾಮ್ ಇದು ಎಲ್ಲ ತಗೊಂಡು ಬಂದ್ಬಿಡ್ತಿದ್ವಿ. ಕರೆಕ್ಟೇ ಇಲ್ಲ? ಲಿಸ್ಟ್ನಾಗ ಏನು ಕೊಟ್ಟಿದ್ರು ಅದನ್ನು ನಾವು ಹೋಗ್ತಿದ್ವಿ, ತಗೊಂತಿದ್ವಿ, ಬರ್ತಿದ್ವಿ. ಕರೆಕ್ಟೇ ಇಲ್ಲ? ಮೆಲ್ಲಕ್ಕೆ ಇವಾಗ ಏನು ಬಂದ್ಬಿಟ್ಟು ಸೂಪರ್ ಮಾರ್ಕೆಟ್, ಅಮ್ಮ ಸೂಪರ್ ಮಾರ್ಕೆಟ್, ಇನ್ನು ಏನಾದ್ರು 7 Hills ಸೂಪರ್ ಮಾರ್ಕೆಟ್. ಹೌದಲ್ಲ? ಬೇರೆ ಬೇರೆ ಸೂಪರ್ ಮಾರ್ಕೆಟ್ ಬಂದು, ರಿಲಯನ್ಸ್ ಸ್ಮಾರ್ಟ್ ಬಂದ್ಬಿಟ್ಟು. ಇವಾಗ ಹೆಂಗಿರ್ತದೆ? ಇವಾಗ ನೀನು ಲಿಸ್ಟ್ ಇಟ್ಕೊಂಡು ಹೋಗಿರ್ತಿ. ಎಲ್ಲರ ಮನೆ ಕತೆ ಅದು. 5 ಐಟಮ್ ನಾನು ತರಬೇಕು ಅಂತ ಹೋಗ್ತೀನಿ ನೀನು, ರೈಟ್? ಹಿಂಗೆ ಹೋದರೆ ಇಲ್ಲಿ ಹೆಂಗೆ ಒಂದಿರ್ತದೆ, ಇಲ್ಲಿ ಲೈನಲ್ಲಿ ಒಂದಿರ್ತದೆ. ನಿಂದು ಲಿಸ್ಟ್ ಯಾವುದೋ ಇರ್ತದೆ, ನೀನು ಅದನ್ನು ಕೂಡ ನೋಡೋದಿಲ್ಲ. ಇದು ಬೇಸೈತಲ್ಲ, ಇದು ಚೆನ್ನಾಗೈತಲ್ಲ, ಇವಾಗ ನೋಡ್ತಿ, ನಿನ್ನ ಕಣ್ಣು ಅದ್ರ ಮೇಲೆ ಬೀಳ್ತದೆ. ಚೆನ್ನಾಗಿರ್ತದಲ್ಲ ಅಂತೇಳಿ ಅದು ತಗಂತಿ. ಹೌದಲ್ಲ? ಲಿಸ್ಟ್ನಾಗಿರೋದು ಮರ್ತುಬಿಟ್ಟೆ ನೀನೀಗ ಇದು, ರೈಟ್? ಆಮೇಲೆ ಹಿಂಗೆ ಹೋಗ್ತೈತಿ. ಒಂದು ವೇಳೆ ನಿನ್ನ ಜೊತೆಗೆ ಮಕ್ಕಳಿದ್ರೆ ಏನು ಮಾಡ್ತಾರೆ? ಪಾಪ ನನಗೆ ಅದು ಬೇಕಾ ಪಾಪ. ಯಾಕಂದ್ರೆ ಅವ್ರ ಕಣ್ಣುಗಳು ಹಿಂಗೆ, ಅವ್ರ ಡಿಪಾರ್ಟ್ಮೆಂಟೇ ಬೇರೆ, ಅದು ಅವ್ರ ಡಿಪಾರ್ಟ್ಮೆಂಟೇ ಬೇರೆ. ಅವ್ರು ಹಿಂಗೆ ನೋಡ್ತಾರೆ, ಅವ್ರ ಕಣ್ಣಿಗೆ ಇದು ಕಾಣಿಸ್ತದೆ. ಕಂಡಾಗ ಏನಾಗ್ತದೆ? ಆಸೆ ಬರ್ತದೆ. ಆಸೆ ಬಂದಾಗ ಏನಿಸ್ತದೆ? ಬೇಕನ್ಸ್ತತೆ. ಬೇಕಂದಾಗ ಏನು ಮಾಡಿದೆ? ಅಪ್ಪನ ಕೇಳ್ತಿ. ಅವಾಗ ಅಪ್ಪ ಏನು ಮಾಡ್ದೆ? ಅಪ್ಪನೂ ಕೊಂಡ್ಕೊಂಡ, ಅಮ್ಮನೂ ಕೊಂಡ್ಕೊಂಡ್ಳು, ಮಕ್ಕಳು ಕೂಡ ಕೊಂಡ್ಕೊಂಡ್ರು, ಲಿಸ್ಟ್ನಾಗಿರೋದು ಕೊಂಡ್ಕೊಂಡು ಮನೆಗೆ ಬಂದಮೇಲೆ ಯೋಚನೆ ಮಾಡ್ತೀವಿ, ನನಗೆ ಬೇಕಿದ್ದಿದ್ದು 5 ಐಟಮು, ನಾನು ಇವೆಲ್ಲ ಕೊಂಡ್ಕೊಂಡು ಬಂದಿನಲ್ಲ. ಎಷ್ಟು ಜನ ಅನುಭವಿಸಿರಿ? ಯಥಾರ್ಥವಾಗಿ ಹೇಳ್ರಿ. ಕರೆಕ್ಟಾ ಇಲ್ಲ? ಅಂದರೆ ಇದು ನೋಡಿದಾಗ ನಮಗೇನಾಗ್ತದೆ? ಆಸೆ ಹುಡ್ತದೆ. ಆ ಆಸೆನೇ ನಾವು ನೆರವೇರಿಸ್ಕೊಳ್ತೀವಿ. ಕರೆಕ್ಟಾ ಇಲ್ಲ? ಹಾಗೆ ಆತ್ಮಿಕವಾಗಿ ಕೂಡ ಪ್ರಿಯರೇ, ಆತ್ಮಿಕವಾಗಿ ಕೂಡ ನಾವು ವಾಕ್ಯದಲ್ಲಿ ಗೊತ್ತಿಲ್ಲ, ಪವಿತ್ರಾತ್ಮನ ಬಗ್ಗೆ ನಂಗೆ ಗೊತ್ತಿಲ್ಲ. ಅವ್ರು ಹೆಂಗಿದ್ರು? ನಂಗೆ ಗೊತ್ತಿಲ್ಲ. ಸ್ನಾನಿಕನಾದ ಯೋಹಾನನು ದೀಕ್ಷಾ ಸ್ನಾನ, ನೆಕ್ಸ್ಟ್ ಯೇಸುವಿನ ಬಗ್ಗೆ ಹೇಳಿದ್ರು. ತಿಳ್ಕೊಂಡ್ಮೇಲೆ ನಂಗೆ ಬೇಕು. ನೆಕ್ಸ್ಟ್ ಏನು ಮಾಡೋದು? ಪವಿತ್ರಾತ್ಮನ ಬಗ್ಗೆ.
ಭಾಷೆಗಳ ಬಗ್ಗೆ. ಇಲ್ಲಿ ನೆಕ್ಸ್ಟ್ ಏನಿರ್ತದೆ, ಅವ್ರು ಪ್ರವಾದಿಸಿದ್ರು. ಇವಾಗ ನಿನಗೆ ಗೊತ್ತಾದ್ಮೇಲೆ ನಿನಗೆ ಏನಾಗಬೇಕು, ಆತ್ಮಿಕವಾಗಿ ಕೂಡ ಆಸೆ ಹುಟ್ಟಬೇಕು. ಹಲ್ಲೆಲೂಯಾ. ಸ್ವಾಮಿ ನಾನು ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ಭಾಷೆ ನಾನು ಪ್ರವಾದಿಸ್ಬೇಕಪ್ಪ. ನೆಕ್ಸ್ಟ್ ಏನು ಆಸೆ, ನಾನು ರೋಗಿಗಳ ಮೇಲೆ ಸ್ವಸ್ಥತೆ ನಾನು ರೋಗಿಗಳ ಮೇಲೆ ಕೈ ಇಡಬೇಕು ಸ್ವಾಮಿ. ಇಲ್ಲಾಂದ್ರೆ ನೀನು ಏನು ಮಾಡ್ತೀಯ, ಅಲ್ಲೇ ಇರ್ತೀಯ. ಆಸೆ ಬೇರೆ ವಿಷಯದಲ್ಲಿ ಇಟ್ಕೊಂಡಿರ್ತಾರೆ. ನಾನು ಓದಬೇಕು, ನನಗೆ ಇನ್ನೂ ದುಡ್ಡು ಬೇಕು. ಯಾರಿಗನ್ನ ದುಡ್ಡು ಬೇಡ ಅಂತ ಆಸೆ ಯಾರಿಗನ್ನ ಆಯ್ತಾ? ನಂಗೆ ಬೇಡ ಬಿಡಪ್ಪ, ದುಡ್ಡೇ ಬೇಡ ಬೇಕು. ಎಲ್ಲರೂ ಅಲ್ಲಿ ಆಸೆ ಇರ್ತದೆ. ಕೆಲವ್ರಿಗೆ ಆಸೆ, ಕೆಲವ್ರಿಗೆ ದುರಾಸೆ. ಕೆಲವ್ರಿಗೆ ಆಸೆ, ಕೆಲವ್ರಿಗೆ ಇವಾಗ ನಾವು ಹಾಡಾಡಿದ್ವಲ್ಲ, ನನ್ನ ಆಸೆ ನನ್ನ ಬಯಕೆ. ಆಮೇಲೆ ದೇವ್ರಿಗಾಗಿ ಆಸೆ ಇರಬೇಕು. ಆಸೆ ಇದ್ದವ್ರು ಮುಂದೆ ಇರ್ತಾರೆ. ಕ್ಲಾಸ್ನಾಗಷ್ಟೇ ಕಲಿಬೇಕನ್ನೋರು ಮುಂದೆ ಇರ್ತಾರೆ. ಬೇಡ ಅನ್ನೋರು, ನಾನು ಹಂಗೆ ಇದ್ದೆ, ಹಿಂದೆ ಕುಂದಿರ್ತಿದ್ದೆ. ರೈಟ್? ಆಸೆ ಇದ್ದವನು ವರ್ತನೆ ಬೇರೆ ಇರ್ತದೆ. ದೇವ್ರಿಗಾಗಿ ಆಸೆ ಇದ್ದವನು, ಆತ್ಮಕ್ಕಾಗಿ ಆಸೆ, ಅಭಿಷೇಕಕ್ಕಾಗಿ ಆಸೆ, ಆತ್ಮನ ವರಗಳಿಗಾಗಿ ಆಸೆ, ದೇವರ ರಾಜ್ಯ ನೋಡಬೇಕನ್ನುವ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವವನು. ಆ ಆಸೆ ಬೇರೆ. ದೇವರ ರಾಜ್ಯದಲ್ಲಿ ದೇವರ ಮಕ್ಕಳಿಗೆ ಕೆಲವು ಆಸೆಗಳು ಇರ್ತವೆ. ಅವು ನೋಡಿದ್ರೆ ಕಂಡು ಬರ್ತತೆ. ಒಬ್ಬ ವಿದ್ಯಾರ್ಥಿಗೆ ನನಗೆ ಒಳ್ಳೆ ಮಾರ್ಕ್ ಬೇಕು, ಅವನು ಆ ಕಡೆ ಈ ಕಡೆ ನೋಡೋದಿಲ್ಲ. ಅವನು ಆ ಕಡೆ ಈ ಕಡೆ ಅವನು ನೋಡೋದಿಲ್ಲ. ಅವನು ಓದಬೇಕು, ಇಲ್ಲ ನನಗೆ ಒಳ್ಳೆ ಮಾರ್ಕ್ ಬೇಕು. ಬಾ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ, ಇಲ್ಲ ನನಗೆ ಇದು ಮಾಡಬೇಕು, ನನ್ನ ಟೈಮ್ ವೇಸ್ಟ್ ಆಗ್ತದೆ. ಯಾಕೆ? ಅವನ ಆಸೆ ಬೇರೆ ಕಡೆ ಇದೆ. ಆಮೇನ್. ಅದೇ ರೀತಿಯಲ್ಲಿ ದೇವರ ಮಕ್ಕಳಿಗೆ ದೇವರಿಗಾಗಿ, ದೇವರ ವಿಷಯಗಳಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರ ಕಾರ್ಯಗಳಿಗಾಗಿ ಆಸೆ ಇರಬೇಕು. ಆಮೇಲೆ ಇವಾಗ ನಾವು ನೋಡ್ತೀವಿ, ನೋಡಿದಾಗ ಏನಾಗಬೇಕು, ನಮ್ಮಲ್ಲಿ ಆಸೆ ಹುಟ್ಟಬೇಕು. ಅದು ಬೇಕು ನನಗೆ, ಅದು ಬೇಕು. ನೀವು ಬೈಬಲ್ ಓದ್ತಾ ಇರ್ತೀರಿ, ಬೈಬಲ್ ಹಿಂಗೆ ಓದುವಾಗ ಫಿಲಿಪ್ಪನು ಸಮಾರ್ಯಕ್ಕೆ ಹೋದ. ಆಮೇಲೆ ಆಸೆ ಹುಟ್ಟಬೇಕು, ನನಗೆ ಬೇಕು, ನನಗೆ ಬೇಕತ್ತು. ಹಲ್ಲೆಲೂಯಾ. ಹೆಂಗೆ ಮಕ್ಕಳು ಬಂದು ಅವ್ರ ಅಪ್ಪನ ಹತ್ರ ಕೇಳ್ತಾರೆ, ಪಾಪ ನನಗೆ ಅದು ಲೇಸ್ ಬೇಕು, ನನಗೆ ಅದು ಬೇಕು. ಯಾಕಂದ್ರೆ ಅವ್ರ ಲೆವೆಲ್ನಾಗ ಅವ್ರು ಕೇಳ್ತಾರೆ. ಅವ್ರ ಲೆವೆಲ್ನಲ್ಲಿ ಹುಡುಗರು ಹುಡುಗಾಟ ಆಡ್ತಾರೆ. ಬೆಳೆದವರು ನಾವು ಬೇರೆದು ಕೇಳ್ತೀವಿ. ಕರೆಕ್ಟೇ ಅಲ್ಲ? ಹಾಗೆ ಆತ್ಮಿಕವಾಗಿ ನೀವು ಬೆಳೆದಿದ್ರೆ ನಿಮ್ಮ ಆಸೆಗಳು ದೇವರ ಹೃದಯಕ್ಕೆ ತಕ್ಕ ಹಾಗೆ ಇರುವಂಥದ್ದಾಗಿದೆ. ಸ್ವಾಮಿ ಬಳ್ಳಾರಿ ಬೇಕು ನನಗೆ, ಸ್ವಾಮಿ ಆತ್ಮಗಳು ಬೇಕು ಸ್ವಾಮಿ, ಸ್ವಾಮಿ ಜನರ ಬಂಧನಗಳು ಮುರಿಯಲ್ಪಡಬೇಕು ಸ್ವಾಮಿ, ಸ್ವಾಮಿ ಜನರು ರಕ್ಷಿಸಲ್ಪಡಬೇಕು ಸ್ವಾಮಿ, ಸ್ವಾಮಿ ನನ್ನ ಜೊತೆ ಓದುವವರು, ನನ್ನ ಕಾಲೇಜ್ನಲ್ಲಿರುವವರು ಎಷ್ಟೋ ಜನ ನಿನ್ನ ಬಗ್ಗೆ ಗೊತ್ತಿಲ್ಲ, ಅದು ಬೇಕು ಸ್ವಾಮಿ. ಇನ್ನೊಂದು ಹಾಡಾಡ್ತೇವಲ್ಲ, ನಿನ್ನ ಆಸೆ ಬಯಕೆ ಎಲ್ಲ ನನ್ನ ಹೃದಯದ ಬಡಿತವಾಗಿರಲಿ. ದೇವರನ್ನು ಪ್ರೀತಿಸುವವರಿಗೆ ದೇವರ ಆಸೆ, ದೇವರ ಬಯಕೆಗಳು ಅವರ ಹೃದಯ ಬಡಿತವಾಗಿರುವಂಥದ್ದಾಗಿದೆ. ಸ್ವಾಮಿ ಏನಂದ? ತಂದೆಯ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಆಹಾರವಾಗಿದೆ. ಕೆಲವೊಂದ್ಸರಿ ಮಗ್ನವಾಗಿ ಓದ್ತಾ ಇರುವಾಗ ಕರೀತಾರೆ, ಬಾ ಊಟ ಮಾಡ. ಇಲ್ಲ, ಇದು ನಾನು ಮುಗಿಸಿ ಬರ್ತೀನಿ. ಯಾಕೆ? ಗಮನ, ಆಸೆ ಎಲ್ಲ ಅಲ್ಲಿದೆ ಅದ್ರ ಮೇಲೆ. ಕರೆಕ್ಟೇ ಇಲ್ಲ? ಇವಾಗ ಯೇಸುಸ್ವಾಮಿ ಕೂಡ ಅಷ್ಟೇ, ಶಿಷ್ಯರು ಊಟ ತರಕ್ಕೆ ಹೋಗಿದ್ರು. ಆ್ಯಕ್ಚುಲಿ ಹಸಿವೆ ಆಗಿತ್ತು, ಭಾಳ ಹಸಿವೆ ಆಗಿತ್ತು. ಊಟ ತರಕ್ಕೆ ಹೋದ್ರು. ಅಲ್ಲಿ ಹೋಗೋಷ್ಟರೊಳಗೆ ಇಲ್ಲಿ ಸಮಾರ್ಯ ಸ್ತ್ರೀ ಯೇಸುಸ್ವಾಮಿಗೆ ಸಿಕ್ಳು. ಯೇಸುಸ್ವಾಮಿ ಏನು ಮಾಡಿದ್ಲು? ಈಗ ಸುವಾರ್ತೆ ಹೇಳ್ಬೇಕು, ನಾನು ಬಂದಿದ್ದೆ ಅದಕ್ಕೋಸ್ಕರ. ಆಮೇನ್. ಆಕೆ ದಾಹಗೊಂಡಿದ್ದಾಳೆ, 5 ಮದುವೆಗಳು ಮಾಡ್ಕೊಂಡಾಳೆ, ಎಲ್ಲ ಫೇಲ್ಯೂರ್. ಒಳಗಡೆ ಆಕೆಗೆ ನೀರು ಬೇಕಾಗಿದೆ, ಜೀವಜಲ ಬೇಕು. ನಾನೇ ಇದು ಜೀವಜಲ ಆಗಿನೇ, ನನ್ನಿಂದನೇ ಆಕೆಗೆ ತೃಪ್ತಿ ಸಿಗ್ತದೆ. ಯೇಸುಮೋದ, ನೀನು ಈ ನೀರು ಕುಡಿದ್ರೆ ನಿನಗೆ ದಾಹವಾಗ್ತದೆ, ನಾನು ಕೊಡುವ ನೀರು ನೀನು ಕುಡಿದ್ರೆ ನಿನಗೆ ದಾಹವಾಗುವುದಿಲ್ಲ. ಯಾಕೆ? ಆತ ಬಂದಿದ್ದೇ ನಶಿಸಿ ಹೋಗುವವರನ್ನು ಹುಡುಕಿ ರಕ್ಷಿಸ್ಲಿಕ್ಕಾಗಿ.
ರೈಟ್. ಶಿಷ್ಯರು ಊಟ ಮಾಡಿ ತೊಗೊಂಬರ್ತಾರೆ, ಅವಾಗಲೇ ಇಲ್ಲಿ ಮಾತಾಡ್ತಾರೆ. ಅದು ಅವ್ರು ಅನ್ಕೊಂತಾರೆ. ಅವಾಗ ಯೇಸ್ವಾಮಿ ಹೇಳ್ತಾನೆ, ನನ್ನ ಆಹಾರ, ನನ್ನ ರೊಟ್ಟಿ ತಂದೆಯ ಚಿತ್ತವನ್ನು ಮಾಡಿ ಮುಗಿಸುವುದೇ. ಶಿಷ್ಯರೇನು ಅನ್ಕೊಂಡ್ರು, ಯಾರೋ ಆತನಿಗೆ ಊಟ ತಂದು ಕೊಟ್ಟಾರೇನೋ ಶಿಷ್ಯರು. ಹಂಗೆ ಒಂದೊಂದ್ಸರಿ ಹೊರಗ್ನವರಲ್ಲ, ಶಿಷ್ಯರೇ ಹಂಗೆ ಅನ್ಕೊಂಡ್ರಂತೆ. ನಾವು ಕೆಲವೊಂದ್ಸರಿ ಅಂಥ ಶಿಷ್ಯರಾಗಿರ್ತೀವಿ. ಯೇಸ್ವಾಮಿ ಜೊತೆಗಿರ್ತೀವಿ, ಚರ್ಚ್ಗೆ ಬರ್ತಿರ್ತೀವಿ, ಬೈಬಲ್ ಓದ್ತಿರ್ತೀವಿ. ಅದು ನಿಜವಾಗ್ಲೂ ಯೇಸು ಏನು ಹೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರ ಮನಸ್ಸೆಲ್ಲ ಊಟದ ಮೇಲೆ ಇತ್ತು. ಯೇಸು ಮನಸ್ಸೆಲ್ಲ ಎಲ್ಲಿತ್ತು? ದೇವರ ಚಿತ್ತವನ್ನು ಮಾಡಿ ಮುಗಿಸುವುದೇ ನನ್ನ ಉದ್ದೇಶ, ನನ್ನ ಆಹಾರ, ನನ್ನ ನಿದ್ದೆ, ನಂದಿದು ಆಗಿರುವಂಥದ್ದಾಗಿ. ಆಮೆನ್. ಎಲ್ಲರೂ ಹೇಳ್ರಿ, ನಾನು ದೇವರಿಗಾಗಿ ತವಕ ಪಡುತ್ತೇನೆ. ಹೇಳ್ರಿ, ಆತನ ವಾಕ್ಯಕ್ಕಾಗಿ ತವಕ ಪಡುತ್ತೇನೆ. ಹೇಳ್ರಿ, ಆತನ ಸನ್ನಿಧಿಗಾಗಿ ತವಕ ಪಡುತ್ತೇನೆ. ಹೇಳ್ರಿ, ಪವಿತ್ರಾತ್ಮನಿಗಾಗಿ, ಪವಿತ್ರಾತ್ಮನ ವರಗಳಿಗಾಗಿ, ಪವಿತ್ರಾತ್ಮನ ಕಾರ್ಯಗಳಿಗಾಗಿ, ಪವಿತ್ರಾತ್ಮನ ಶಕ್ತಿಗಾಗಿ ನಾನು ತವಕ ಪಡುತ್ತೇನೆ. ಹೇಳ್ರಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಚಪ್ಪಾಳೆ ಹೊಡೆಯೋದಾದ್ರೆ ಜೋರಾಗಿ ಹೊಡೀರಿ ಯೇಸು ಸ್ವಾಮಿ. ಆಮೇನ್. ಅವಾಗ ದೇವ್ರು ಹೇಳ್ತಾನೆ, ಆಸೆ ಐತಿ. ಯೇಸು ಸ್ವಾಮಿ ಯಾಕೆ ಜಕ್ಕಾಯ ಮನೆಗೆ ಹೋದ? ಒಂದು ಪ್ರಶ್ನೆ ಕೇಳ್ತೀನಿ. ನಾವೆಲ್ಲರೂ ಸುಲಭವಾಗಿ ಬೈಬಲ್ ಓದ್ಬಿಡ್ತೀವಿ ಅಲ್ಲ? ಯಾರನ್ನ ಗಿಡ ಇವತ್ತು ಏರ್ತೀರ? ನಾ ಏರಂದ್ರೆ ಹಿಂದೆಯಿಂದ ಮುಂದೆ ತರ್ಸೋದೇ ಕಷ್ಟ. ಗಿಡ ಯಾರನ್ನ ಏರ್ತೀರ? ಏನು ಅನ್ಕೊಂತಾರಪ್ಪ ನನ್ನ? ಊಹಿಸ್ಕೊಳ್ರಿ. ನಾವು ಬೈಬಲ್ ಹೇಳ್ತೇವೆ, ಜಕ್ಕಾಯ ಮರ, ಆಲದ ಮರ ಏರಿದ. ಇವತ್ತು ನೀವು ಅಂದ್ಕೊಳ್ರಿ, ನಿಮ್ಮ ಊರಿನ ಅವ್ನು ಜಕ್ಕಾಯ ಎಂತವನು, ಎಲ್ಲೋ ಯಾರೋ ಅವನಿಗೆ ಗೊತ್ತಿಲ್ಲ, ಎಲ್ಲೋ ಇದ್ದವನಲ್ಲ, ಊರಿಗೆಲ್ಲ ಗೊತ್ತು ಅವನು ಯಾರಂತ. ಪ್ರಮುಖ ವ್ಯಕ್ತಿ ಅವನು ಐಶ್ವರ್ಯವಂತನು, ಊರ್ ಜನಕ್ಕೆಲ್ಲ ಗೊತ್ತು ಇವನು ಇಂಥವನಂತ. ಆದರೆ ಅಂಥ ವ್ಯಕ್ತಿ ಗಿಡ ಏರ್ಬೇಕಂದ್ರೆ ಅರ್ಥ ಏನು? ಅವನು ತನ್ನ ಮರ್ಯಾದೆನ ಬಗ್ಲಿಗಿಟ್ಟ, ಯಾರೇನನ್ನ ಅನ್ಕೊಳ್ಳಿ ಅಂತ ಬಗ್ಲಿಗಿಟ್ಟ. ಅವನಿಗೊಂದು ಆಸೆ ಹುಡ್ತು. ಏನು ಆಸೆ ಹುಡ್ತು? ನಾನು ಇವತ್ತು ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ಸುಮ್ಮನೆ ಒಳಗೆ ಆಸೆ, ನಾನು ಯೇಸನ್ನು ನೋಡಿದರೆ ಚೆನ್ನಾಗಿ, ಹಂಗಲ್ಲ ಆಸೆ. ಒಳಗೆ ನಾನು ಯೇಸುನ ನೋಡಬೇಕು. ಬಟ್ ನಾನು ಕುಳ್ಳಕ್ಕಿದ್ದೀನಿ. ಕಾಣ್ತಾ ಇಲ್ಲ, ಯೇಸು ಕಾಣಲ್ಲ. ಮತ್ತೆ ಹೆಂಗೆ? ಪರವಾಗಿಲ್ಲ, ಇವತ್ತು ನಾನು ಗಿಡ ಏರ್ತೀನಿ. ಗಿಡ ಏರಿದ್ರೆ ಹುಡುಗರು ಆಸೆ ಮಾಡ್ಬೋದು. ಹುಡುಗರು ಆಸೆ ಮಾಡ್ಬೋದು. ಮರ್ಕೋತೀನಿ ನೋಡು, ಇನ್ನು ಜಕ್ಕಾಯ ನೋಡು ಹೆಂಗೆ ಮೇಲೆ ಏರ್ತಾನೆ ನೋಡು, ಇವನಿಗೆ ಏನಾಗೈತೆ ನೋಡು, ಮರ್ಯಾದೆ ಇಲ್ಲ ಇವನಿಗೆ. ಹೌದಾ ಇಲ್ಲ? ಸ್ವಲ್ಪ ಆಲೋಚನೆ ಮಾಡ್ರಿ. ಅಕ್ಕಪಕ್ಕದವ್ರು, ನೀನು ಏರ್ತೀರಾ? ನಾ ಯೋಚನೆ ಮಾಡಿ, ನಿಮ್ಮನ್ನು ನೀವು ಆ ಸ್ಥಳದಲ್ಲಿ ಹಾಕಿ ಇಟ್ಕೊಳ್ಳೋ, ಗಿಡ ಏರ್ತೀರಾ? ಅವನು ಏರ್ದ, ಯೇಸು ಅದನ್ನು ನೋಡ್ದ. ಇವನ್ಗೆ ಏನ್ಲೇ, ನನಗೆ ನನ್ನನ್ನು ನೋಡ್ಬೇಕಂತ ಎಷ್ಟು ಆಸೆ. ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಯೇಸು ಆಸೆ, ನಾನು ಇವನ್ ಮನೆಗೆ ಹೋಗ್ಲೇಬೇಕು, ನಾನು ಇವನ್ ಮನೆಗೆ ಹೋಗ್ಲೇಬೇಕು. ಅವನೇನು ಕರೆದಿಲ್ಲ ಮನೆಗೆ ಬಾ ಅಂತ, ಬಟ್ ನೋಡ್ಬೇಕಂತ ಆಸೆ. ಅದು ಯೇಸು ಸ್ವಾಮಿನ ಆಕರ್ಷಿಸಿತು. ಅವನು ಎಲ್ಲಿದ್ನೋ ಅಲ್ಲಿ ಹೋಗಿ ಯೇಸು ಸ್ವಾಮಿ ನಿಂತ್ಕೊಂಡ. ಜಕ್ಕಾಯ, ಬೇಗ ಬಾ, ನಾನು ನಿಮ್ಮ ಮನೆಗೆ ಬರ್ತೀನಿ. ನೀನು ಕೇಳಿದ್ದಕ್ಕಿಂತಲೂ ಊಹಿಸಿದ್ದಕ್ಕಿಂತಲೂ ಅಧಿಕವಾಗಿ ಮಾಡುವವನಾಗಿದೆ. ಯಾವಾಗ? ನಿನಗೆ ಆಸೆ ಇರುವಾಗ. ದೇವರಿಗಾಗಿ ಆಸೆ ಇದ್ರೆ ಏನು ಸಿಗಲ್ಲ. ಓದ ಬಿಡು, ಯೇಸು ಸ್ವಾಮಿ ಓದ, ನಾನು ಚರ್ಚ್ಗೆ ಹೋಗಿ ಬಂದೆ ಬಿಡು, ಅವ್ರು ಆಕೆ ಹೇಳಿದ್ರು ಬಿಡು, ಅವ್ರು ಏನು ಪ್ರಾರ್ಥನೆ ಮಾಡಿದ್ರು ಬಿಡು. ನನಗೆ ಇನ್ನೂ ಇಂಪಾರ್ಟೆಂಟ್ ಕೆಲಸಗಳಿದ್ವು, ಆ ಫೋನ್ ಬರ್ತಿತ್ತು, ಅಲ್ಲಿ ಹೋಗ್ಬೇಕಿತ್ತು, ಇದು ಮಾಡಿ. ಯೇಸು ನಿನಗೆ ನನ್ಕಿಂತ ಬೇರೆ ಒಯ್ದೋ ಬಿಡಪ್ಪ, ನೀನು ಹೋಗಿ ನಿನ್ನ ಪಾಡಿಗೆ ನಾನು ನಿಮ್ಮ ಮನೆಗೆ ಬರಲ್ಲ, ಏನಿಲ್ಲ, ನೀನು ಹೋಗಿ, ನಿನಗೆ ನಾನು ಬೇಕಿಲ್ಲ. ಜಕ್ಕ ಏನದ? ನೀನೇ ಸಾಕು ಏಸಪ್ಪ. ಆಮೇಲೆ ನಾವು ಸುಮ್ಮನೆ ಹಾಡಾಡ್ತೀವಿ, ನಿನ್ನ ಮುಖವನ್ನು ನೋಡಬೇಕು. ಗಿಡ ಹತ್ತುತ್ತೀರಾ ಮುಖ ನೋಡ್ಲಿಕ್ಕೆ? ಆಮೇಲೆ ಜಕ್ಕಾಯ ಹತ್ತದ, ಯೇಸು ಅವನ ಮನೆಗೆ ಬಂದ.
ಆ ರಕ್ತಸ್ರಾವ ಸ್ತ್ರೀ, ಸ್ವಲ್ಪ ಆಲೋಚನೆ ಮಾಡಿ, ನಾವು ಬೈಬಲಲ್ಲಿ ಓದ್ತೀವಿ, ಅಲ್ಲಿ ಜನರ ಗುಂಪು ಹೋಗ್ತಾ ಇತ್ತು. ಒಬ್ಬ ಸ್ತ್ರೀ ಹೋದ್ಲು, ಅವಳಿಗೆ 12 ವರ್ಷದಿಂದ ಅವಳಿಗೆ ಸಮಸ್ಯೆ ಇತ್ತು. ಎಲ್ಲ ಡಾಕ್ಟ್ರ್ ಹತ್ರ ಹೋದ್ಲು, ಏನಾಗಲಿಲ್ಲ. ಆಕೆ ಹಿಂದೆ ಗುಂಪಿನಲ್ಲಿ ಬಂದು ಯೇಸು ಸ್ವಾಮಿನ ಮುಟ್ಟಿದ್ಲು, ಸ್ವಸ್ಥತೆ ತಕ್ಕಂತ ಓದ್ಬಿಡ್ತೀವಿ ನಾವು. ನಮ್ಮನ್ನು ನಾವು ಆ ಒಂದು ಸ್ತ್ರೀ ಸ್ಥಳದಲ್ಲಿ ಇಟ್ಕೊಳ್ರಿ. 12 ವರ್ಷ ರಕ್ತ ಹರಿದು ಎಷ್ಟು ಆಕೆ ಬಲಹೀನಳಾಗಿರ್ಬೇಕು. 12 ವರ್ಷ. ಆಮೇನ್. ಆದರೆ ಆ ಸ್ತ್ರೀ ಯೇಸು ಹೋಗ್ತಾ ಹೆಂಗನ ನಾನು ಮುಟ್ಟಬೇಕು ಇವತ್ತು. ಯೇಸು ಸುಮ್ಮನೆ ಕುಂತಲ್ಲೇ ನಂಗೆ ಸ್ವಸ್ಥತೆ ಸಿಗ್ಲಪ್ಪ. ಯೇಸು ನಮ್ಮ ಮನೆಗೆ ಬಂದರೆ ಬೇಸಿರ್ತತೆ, ಯೇಸು ನನ್ನ ಮೇಲೆ ಕೈ ಇಟ್ಟರೆ ಚೆನ್ನಾಗಿರ್ತತೆ, ಯೇಸು ನಂಗೆ ಸ್ವಸ್ಥತೆ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಆಸೆ ಅಲ್ಲ. ಸುಮ್ಮನೆ ಆದರೆ ಆಗಲಿ ಅಂತ ಆಸೆ ಅಲ್ಲ. ಒಳಗೆ ಆಸೆ ಹುಡ್ತು, ನನಗೆ ಸ್ವಸ್ಥತೆ ಸಾಕಾಯ್ತಪ್ಪ ಈ ರೋಗ, ಯೇಸು ಹೋಗ್ತಾನಂತೆ, ನಾನು ಹೆಂಗನ್ನ ಹೋಗಿ ಯೇಸು ಸ್ವಾಮಿನ ಮುಟ್ಟಬೇಕು ನಾನು. ಆಮೇನ್. ಜನ ಇರ್ತಾರೆ ಗುಂಪು, ಪರವಾಗಿಲ್ಲ ನಾನು ಹೋಗ್ಬೇಕು. ಜನ ಏನು ಅನ್ಕೊಂತಾರೆ, ನಾನು ಹಿಂಗೋದ್ರೆ ಪರವಾಗಿಲ್ಲ, ನನಗೆ ನನ್ನ ಸ್ವಸ್ಥತೆ ಬೇಕು. ಜನ ಏನು ನನ್ನ ಸಹಾಯಕ್ಕೆ ಬರಲ್ಲ, ನನ್ನ ನೋಡಲ್ಲ, ನನ್ನ ಇದು ಮಾಡಲ್ಲ. ನನಗೆ ಅಲ್ಲಿ ಸ್ವಸ್ಥತೆ ಮಾಡುವ ಆತನು ಹೋಗ್ತಾ ಇದ್ದಾನೆ, ನನಗೆ ಸ್ವಸ್ಥತೆ ಬೇಕು. ನಾನು ಜನರನ್ನ ದುಬ್ಬಬೇಕಾ, ಹಿಂಗೆ ನುಗ್ಗಬೇಕಾ, ಹಿಂಗೆ ಮಾಡಬೇಕಾ, ಎದ್ದಳ್ಬೇಕಾ, ಬೀಳ್ಬೇಕಾ ಗೊತ್ತಿಲ್ಲ. ನಾನು ಮಾತ್ರ ನುಗ್ತೀನಿ, ನಾನು ಹೋಗ್ತೀನಿ, ಯೇಸು ಸ್ವಾಮಿ ಹತ್ರ ಹೋಗ್ತೀನಿ, ಯೇಸು ಸ್ವಾಮಿ ನಾನು ಮುಟ್ತೀನಿ. ಟೈಮ್ ಸಿಕ್ಕರೆ ಹೋಗ್ತೀನಿ, ನನಗೆ ಆದರೆ ಹೋಗ್ತೀನಿ. ನೀನು ಹೋಗಲ್ಲ, ನಿನಗೆ ಟೈಮು ಸಿಗಲ್ಲ. ಆಮೇನ್. ಯೇಸು ಹತ್ರ ಹೋಗ್ಬೇಕು, ಯೇಸುವನ್ನು ಮುಟ್ಟಬೇಕು, ಯೇಸು ಮುಖವನ್ನು ನೋಡ್ಬೇಕಂದ್ರೆ ನೀನು ಟೈಮ್ ಮಾಡ್ಕೊಳ್ತಿ. ಆ TV ಟೈಮ್ ಕಟ್ ಮಾಡ್ತಿ, ಆ ಮೊಬೈಲ್ ಟೈಮ್ ಕಟ್ ಮಾಡ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಸ್ವಾಮಿ ನೋಡ್ತಾನೆ. ನಿಜವಾಗ್ಲೂ ಆಸೆ ಆಯ್ತಾ ಅಥವಾ ಸುಮ್ಮನೆ ಇಲ್ಲ ಆರಾಧನೆ ನಾಯಕರು ಹಾಡು ನಡೆಸ್ತಾರೆ, ನಿನ್ನ ಮುಖವ ಕಾಣಬೇಕು ಏಸಯ್ಯ, ನಿನ್ನ ಮುಖವ ನೋಡ. ಮನೆಗೆ ಹೋಗಿ TV ಆನ್ ಮಾಡ್ಕೊಂಡು ನೋಡೋದು, ನಿನ್ನ ಮುಖವ ಕಾಣಬೇಕು ಏಸಯ್ಯ. ದೇವ್ರು ಹೇಳ್ತಾನೆ, ಸುಮ್ಮನೆ ಓತ್ಲ ಹಾಡುಗಳು ಆಡ್ತೀರಿ ನೋಡು. ನಿಮ್ದೆಲ್ಲ ಹಾಡುಗಳು ಬಾಯಿಂದ ಬರ್ತೈತೆ, ಹೃದಯದಾಗ TV ಐತೆ ನಿಮಗೆ. ನಿಜವಾಗ್ಲೂ ಹೇಳ್ರಿ. ಆಮೇನ್. ಆಸೆ ಅಂದರೆ ಆ ಆಸೆ ಇದ್ರೆ ನೀನು ಹೊಂದ್ಕೊಳ್ತಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಇಲ್ಲಿ ಆಸೆ ಹುಟ್ಟಬೇಕು ನಮಗೆ. ಸೊ ಇಲ್ಲಿ ಏನಾಯ್ತು, ಅಲ್ಲಿ ಅವರು ನೆಕ್ಸ್ಟ್ ಒಂದು ಮಟ್ಟದಿಂದ ಇನ್ನೊಂದು, ಸ್ನಾನಿಕನಾದ ಯೋಹಾನನ ದೀಕ್ಷಾ ಸ್ನಾನ, ನೆಕ್ಸ್ಟ್ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡ್ರು, ನೀರಿನಲ್ಲಿ ದೀಕ್ಷಾ ಸ್ನಾನ, ನೆಕ್ಸ್ಟ್ ಪವಿತ್ರಾತ್ಮನ ಇದು ಅನ್ಯ ಭಾಷೆಯಲ್ಲಿ ಮಾತು, ಆಮೇಲೆ ಪ್ರವಾದಿಸಿದ್ರು. ಇವಾಗ ಅದನ್ನ ನೋಡುವಾಗ ನಾವೇನು ಮಾಡಬೇಕು? ನನಗೂ ಬೇಕಪ್ಪ. ಆಮೇನ್, ಹಲ್ಲೆಲೂಯ. ಶಿಷ್ಯರು ದುರಾತ್ಮನ ಓಡಿಸಿದ್ರು, ಓದ್ತೀವಿ ನಾವು. ಓದ್ದಾಗ ನಾವೇನು ಬೇಕು? ನಾನು ಓಡಿಸ್ಬೇಕು. ನಾನು ಬರೀ ಚರ್ಚಿಗೆ ಬಂದೆ, ಕುಂತೆ, ವಾಕ್ಯ ಕೇಳಿದೆ, ಇಲ್ಲ, ನಾನು ದುರಾತ್ಮನ ಓಡಿಸ್ಬೇಕು. ಆಮೇಲೆ ಆ ಆಸೆ ನಮ್ಮಲ್ಲಿ ಹುಟ್ಟಬೇಕು. ನನ್ನ ಆಸೆ ಏನಂದ್ರೆ ನಿಮ್ಮಲ್ಲ ಆಸೆ ಹುಟ್ಟಬೇಕು. ಆಮೇನ್. ವಾಕ್ಯದಿಂದ ನಮಗೆ ಆ ದೈವಿಕ ಆಸೆಗಳು ಅದು ಹುಟ್ಟುವಂಥದ್ದಾಗಿದೆ ಪ್ರಿಯರೇ. ಓಕೆ, ಈಗ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾರು ಹೊಂದಿಕೊಳ್ಳಬಹುದು. ಇವಾಗ ಅದಕ್ಕೆ ಪೌಲನ ಪ್ರಶ್ನೆ ಕೇಳೋಣಂದ್ರೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಭಾಳ ಇಂಪಾರ್ಟೆಂಟ್. ಓಕೆ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಉದ್ದೇಶ ಏನಪ್ಪ? ಓಕೆ, ಅದಕ್ಕೆ ಮುಂಚೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾರು ಹೊಂದಿಕೊಳ್ಳಬಹುದು? ಎಲ್ಲರೂ ಒಂದ್ಸರಿ ಹೇಳ್ರಿ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಯಾರು ಹೊಂದಿಕೊಳ್ಳಬಹುದು? ಸ್ವಲ್ಪ ಜನ ಏನು ಹೇಳ್ತಾರಂದ್ರೆ ಅದು ಎಲ್ಲರಿಗಿಲ್ಲ, ಅದು ಎಲ್ಲರಿಗೆ ಅಂದರಿಗೆ ಕಾದದಿ, ದೇವರು ಚಿತ್ತ ಇದ್ರೆ ನಿನಗೆ ಕೊಡ್ತಾನೆ, ಇಲ್ಲಾಂದ್ರೆ ನಿನಗೆ ಕೊಡಲ್ಲ ಅಂತ ಸ್ವಲ್ಪ ಜನ ಬೋಧಿಸ್ತಾರೆ. ರೈಟ್? ಅದು ಕರೆಕ್ಟಾ ಇಲ್ಲ? ಹೆಂಗೆ ಗೊತ್ತಾಗ್ತದೆ? ನಾವೇನು ನೋಡಬೇಕು? ದೇವರ ವಾಕ್ಯವನ್ನು ನೋಡಬೇಕು. ಯಾರನ್ನ ಓದ್ರಿ ಪ್ರಿಯರೇ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ರಿಂದ 39. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ರಿಂದ 39. ಆ ವಚನವನ್ನು ಓದೋಣ. ಓಕೆ, ಅಲ್ಲಿ ಹೇಳ್ತದೆ, ಅವರು ಇದನ್ನು ಕೇಳಿ ತಮ್ಮ ಹೃದಯದಲ್ಲಿ ತಿವಿಯಲ್ಪಟ್ಟವರಾಗಿ ಪೇತ್ರನಿಗೂ ಉಳಿದ ಅಪೊಸ್ತಲರಿಗೂ, ಜನರೇ, ಸಹೋದರರೇ, ನಾವು ಏನು ಮಾಡಬೇಕು ಎಂದು ಕೇಳಿದರು.
ರೈಟ್. ಇವ್ರಿಗೆ ಇಲ್ಲಿ ನೋಡ್ರಿ, ಮುಂದೆ ನೋಡೋಣ, ಇಲ್ಲಿ ನೋಡ್ರಿ, ನನ್ನ ಕಡೆ ನೋಡ್ರಿ. ಅಲ್ಲಿ ಪೇತ್ರ ಪವಿತ್ರಾತ್ಮ ಭರಿತನಾದ, ಸುವಾರ್ತೆ ಸಾರುವಾಗ ಏನಾಯ್ತು, ಅವ್ರ ಹೃದಯದಲ್ಲಿ ಅಲುಗು ನಾಟದಂತೆ ಆಯ್ತು. ಚಕ್ಕಂತ ಚುಚ್ಕೊಂತ ಬಾ, ದೇವ್ರು ನನ್ನ ಹತ್ರ ಮಾತಾಡ್ತಾನೆ. ಅವ್ರಿಗೆ ಹಂಗೆ ಇದು, ಅದು ಯಾರ ಕೆಲಸ? ಅದು ಪವಿತ್ರಾತ್ಮನ ಕೆಲಸ. ಯಾಕೆ ಹಂಗಾಯ್ತು? ಯಾಕಂದ್ರೆ ಪೇತ್ರನು ಆತ್ಮಭರಿತನಾಗಿದ್ದ. ಆಮೇಲೆ ನೀನು ಆತ್ಮಭರಿತನಾಗಿದ್ರೆ ನೀನು ಮಾತನಾಡುವಾಗ ದೇವರು ನಿನ್ನ ಮುಖಾಂತರ ಜನರ ಹೃದಯಗಳಲ್ಲಿ ಮಾತನಾಡುವಾತನಾಗಿದ್ದಾನೆ. ನೀನು ಆತ್ಮಭರಿತನಾಗದೇ ಇದ್ರೆ ಏನು ಮಾತಾಡ್ತಾನೇನೋ ಗೊತ್ತಿಲ್ಲ. ನೀನು ಆತ್ಮಭರಿತನಾಗಿದ್ರೆ ನಿನಗೆ ಚಿಕ್ಕಂತ ವಾಕ್ಯ ಹೋಗ್ತದೆ. ಎಷ್ಟು ಜನಗಂತ ಅನುಭವ ಆಗಿದೆ? ಅಲ್ಲಲ್ಲೂ ಎಲ್ಲೋ ಪ್ರಸಂಗ ಕೇಳ್ತಿರ್ತೀವಿ, ಏನೋ ಚಕ್ಕಂತ ದೇವ್ರು ನನಗೆ ಮಾತಾಡೋದು, ಇವತ್ತು ಸಂದೇಶ ನನಗೆ. ಅದು ಯಾರು? ಪವಿತ್ರಾತ್ಮನು ನಿನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲೇ ಅದಾಯಿತು. ಅವಾಗ ನೋಡ್ರಿ, ಆಗ ಪೇತ್ರನು ಅವರಿಗೆ, ನೀವು ಮಾನಸಾಂತರ ಪಟ್ಟು ಪಾಪಗಳ ಪರಿಹಾರಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಾಪ್ತಿಸ್ಮ ಮಾಡಿಕೊಳ್ಳಿರಿ. ಏನಂತ ಹೇಳ್ದ? ನೀವೇನಿಲ್ಲ, ಮನಸಾಂತರ ಪಡ್ರಿ, ಯೇಸ್ವಾಮಿ ಪಶ್ಚಾತ್ತಾಪ ಪಡ್ರಿ, ಯೇಸ್ವಾಮಿ ಕಡೆ ತಿರ್ಕೊಳ್ರಿ, ಆತನನ್ನು ನಂಬ್ರಿ, ನೀರಿನ ದೀಕ್ಷಾ ಸ್ನಾನ ನೀವು ಮಾಡಿಸ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತದೆ? ಆಗ ನೀವು, ಎಲ್ಲರೂ ಹೇಳ್ರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಎಲ್ಲರೂ ಹೇಳ್ರಿ, ನಂಬಿದಾಗ. ಹೋದ್ರೆ ಅವ್ರು ಏನಿದ್ರು, ಇವಾಗ ಯೇಸ್ವಾಮಿನಲ್ಲಿ ವಿಶ್ವಾಸ ಇಟ್ಟರು, ಅವರಿಗೆ ಏನು ಸಿಗ್ತದೆ? ಪವಿತ್ರಾತ್ಮನ ದಾನ ಅಥವಾ ಪವಿತ್ರಾತ್ಮನ ವರ ಸಿಗುವಂಥದ್ದಾಗಿದೆ. ಕೊರ್ನೆಲಿಯನ್ ಕೂಡ ನೀರಿನ ದೀಕ್ಷಾ ಸ್ನಾನ ಆಗಿಲ್ಲ, ಬಟ್ ಪೇತ್ರನ್ ಹೇಳುವಾಗ ಯೇಸ್ವಾಮಿ ನಂಬ್ದ. ಅವನೇನಾದ? ಇವಾಗ ಪವಿತ್ರಾತ್ಮನ ದಾನ ಹೊಂದಿಕೊಳ್ಳುವುದಕ್ಕೆ ಅರ್ಹನಾದ. ರೈಟ್? ಹಂಗಂದ್ರೆ ಯಾರು ಹೊಂದಿಕೊಳ್ಳಬಹುದು ಇದನ್ನು? ಯಾರ್ಯಾರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸ್ತಾರೋ ಅಥವಾ ನಂಬುತ್ತಾರೋ ಅವರೆಲ್ಲರೂ ಪವಿತ್ರಾತ್ಮನ ದಾನವನ್ನು ಹೊಂದಿಕೊಳ್ಳುವರು. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನ ದಾನ. ಹೇಳ್ರಿ, ಪವಿತ್ರಾತ್ಮನ ವರ. ಏನು ದಾನ ಅಥವಾ ವರ ಅಂದರೆ ಏನರ್ಥ? ಗಿಫ್ಟ್. ಇಂಗ್ಲೀಷ್ನಲ್ಲಿ ಹೇಳ್ತೇವೆ ನಾವು ಗಿಫ್ಟ್. ಗಿಫ್ಟ್ಗಾಗಿ ನೀವೇನು ಕೆಲಸ ಮಾಡ್ತೀರಾ? ನೀವೇನು ದುಡ್ಡು ಕೊಡ್ತೀರಾ? ಇಲ್ಲ, ಅದು ಗಿಫ್ಟ್ ಆಗಲ್ಲ. ಅವಾಗ ಗಿಫ್ಟ್ ಆದರೆ ಏನು? ಉಚಿತವಾಗಿ ನಿನಗೆ ಸಿಗುವಂಥದ್ದೇ ಗಿಫ್ಟ್. ದೇವರು ರಕ್ಷಣೆ ನಿನಗೆ ಗಿಫ್ಟಾಗಿ, ವರವಾಗಿ, ದಾನವಾಗಿ ಕೊಟ್ಟಿದ್ದಾನೆ. ಆಮೇಲೆ ಎರಡನೇ ಗಿಫ್ಟ್, ಪವಿತ್ರಾತ್ಮನು ಕೂಡ ನಮಗೆ ದಾನ ಅಥವಾ ವರವಾಗಿದ್ದಾನೆ. ನೀನು ಯೇಸುಸ್ವಾಮಿ ನಂಬಿದ್ರೆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ. ಅದು ಪವಿತ್ರಾತ್ಮನು ನಿನಗೆ ಕೊಡುವಂಥ, ದೇವರು ನಿನಗೆ ಕೊಡುವಂಥ ವರದಾನ. ಆತನ ಕೊಡುವಾಗ ನಾವೇನು ಮಾಡಬೇಕು? ಥ್ಯಾಂಕ್ ಯು ಜೀಸಸ್ ಅಂತ ಇಸ್ಕೋಬೇಕು. ಸ್ವಲ್ಪ ಜನಕ್ಕೆ ಗಿಫ್ಟ್ ಇಸ್ಕೊಳ್ಳೋದು ಇಷ್ಟ ಇಲ್ಲ. ಯಾರನ್ನ ಗಿಫ್ಟ್ ತಂದರೆ ಓದೋದು ಎಂದಕ್ಕೆ ಟಚ್ ನಾವು ಬೇಡಲೇ, ಇವన్నీ ಎಂದಕ್ಕೂ ನಮ್ಮ ಮನ್ಸಲ್ಲಿ ನಾವು ಹಂಗೆ ಅಂತೀವಲ್ಲ, ಇವೆಲ್ಲ ಯಾಕೆ ತಂದೆ? ದೇವ್ರು ಕೊಡುವಾಗ ಹಂಗೆ ಅನ್ಬೇಡ. దేవుడు గిఫ్ట్ ఇచ్చినప్పుడు వద్దనొద్దు. ಥ್ಯಾಂಕ್ ಯು ಜೀಸಸ್, ನಿನ್ನ ರಕ್ಷಣೆಯ ವರ ಸ್ತೋತ್ರ, ಪವಿತ್ರಾತ್ಮನ ವರ ಸ್ತೋತ್ರ, ಸ್ವಸ್ಥತೆಯ ವರ ಸ್ತೋತ್ರ, ಪ್ರವಾದಿಸುವ ವರ ಸ್ತೋತ್ರ, ದರ್ಶನ ನೋಡುವಂಥ ವರ ಸ್ತೋತ್ರ. ಬೇಕಪ್ಪ ನನಗೆ. ಆಮೇನ್. ಯಾಕಂದ್ರೆ ಅದು ನೀನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಆಗಲ್ಲ. ಅದು ನೀನು ಅದನ್ನ ಪಡಿಬೇಕಂದ್ರೆ ವರದಾನವಾಗಿಯೇ ಪಡಿಬೇಕು ನೀನು. ಪವಿತ್ರಾತ್ಮನ ದಾನ ಅಂತ ಎಲ್ಲರೂ ಹೇಳ್ರಿ. ಪವಿತ್ರಾತ್ಮನ ವರವು ಅದು ಉಚಿತವಾಗಿ ತಂದೆ ನಮಗೆ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇವಾಗ ಅದಕ್ಕೆ ಯಾರಿಗನ್ನ ಪ್ರಶ್ನೆ ಇದ್ರೆ ನಾನು ಹೊಂದಿಕೊಳ್ಳಬಹುದಾ? ಹೊಂದಿಕೊಳ್ಳಬಹುದು. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ಕೊಡ್ರಿ. ಹೇಳ್ರಿ, ನೀನು ನಾನು ಪವಿತ್ರಾತ್ಮನ ವರದಾನವನ್ನು ಹೊಂದಿಕೊಳ್ಳಬಹುದು. ದೇವರು ಇದು ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಬಟ್ ಆಸೆ ಇರಬೇಕು. ಕೊಡುವಾಗ ಏನು ಮಾಡಬೇಕು? ಇಸ್ಕೋಬೇಕು. ಥ್ಯಾಂಕ್ ಯು ಜೀಸಸ್. ಬೇಡ ಬಿಡಪ್ಪ, ಯಾಕಿದ್ದಿತ್ತು ಬೇಡ ಬೇಡ ನಡಿ. ದೇವರ ವಿಷಯಗಳು ಪಡೀಲಿಕ್ಕೆ ನಾಚಿಕೆ ಗೀಚಿಕೆ ಇರಬಾರ್ದು. ಹಿಂದೆ ಮುಂದೆ ನೋಡೋದು.
ಹಂಗಿರಬಾರ್ದು. ಕೆಲವೊಂದ್ಸರಿ ಊಟ ಕುಂತಿರೋ ಒಳಗೆ ಬೇಕನ್ಸ್ತತಿ ಇನ್ನು ಸ್ವಲ್ಪ ಒದ್ದಲೆ ಒಳಗೆ ಮಾತ್ರ ಸ್ವಲ್ಪ ನನಗೆ ಒದ್ದು ಪ್ಲೇಟ್ ಇಲ್ಲಿರ್ತದೆ, ಒದ್ದು ಯಾಕೆ ಹಾಕಂತ ಒಳಗೆ ಹಾರ್ಟು ಹಾಕು ಒದ್ದು ಪ್ಲೇಟ್ ಇಲ್ಲಿರ್ತದೆ, ತಟ್ಟೆ ಇಲ್ಲಿರ್ತದೆ, ಒದ್ದು ಫುಲ್ಲು ಓಪನ್ ಅಂದ್ರೆ ಹಾಕಂತ ಅರ್ಥ. ಹಂಗಿರ್ಬೇಕು, ದೇವ್ರ ವಿಷಯದಲ್ಲಿ ಹಂಗಿರ್ಬೇಕು ನಾವು. ಬೇಕಪ್ಪ ಕೊಡಪ್ಪ ಇನ್ನು ಬೇಕಪ್ಪ ನನಗೆ. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದಂತೆ. ದೇವರ ವಿಷಯಗಳಲ್ಲಿ ಹಂಗಿರ್ಬೇಕು ನಾವು. ಅದಕ್ಕೆ ಬೈಬಲ್ ಏನು ಹೇಳ್ತದೆ, ಯೇಸುಸ್ವಾಮಿ ಏನು ಹೇಳ್ತಾನೆ, ನನ್ನ ಕುರಿಗಳಿಗೆ ಜೀವವಿರಬೇಕು, ಸಮೃದ್ಧಿಯಾಗಿರಬೇಕು ಅಂತ ನಾನು ಬಂದಿದ್ದೇನೆ. ಹಲ್ಲೆಲೂಯ. ನಿನ್ನ ಪಾತ್ರೆ ತುಂಬಿ ಏನಾಗ್ತದೆ, ಹೊರಸು ನೀನು ತಿನ್ನಬೇಕು, ಬೇರೆಯವ್ರಿಗೂ ತಿನ್ನಿಸ್ಬೇಕು. ನೀನು ಆಶೀರ್ವಾದ ಪಡಿಬೇಕು, ಬೇರೆಯವ್ರಿಗೂ ಆಶೀರ್ವಾದದಾಯಕವಾಗಿರಬೇಕು. ಅದು ಸಮೃದ್ಧಿ. ಸ್ವಲ್ಪಕ್ಕೆ ಸಾಕು ಅನ್ನಬೇಡ್ರಿ. ಆಮೇಲೆ ಎಲ್ಲರೂ ನಿಮ್ಮ ಕೈ ಮೇಲಕ್ಕೆತ್ರಿ, ದೇವ್ರ ಕಡೆ ಓಪನ್ ಫುಲ್ ದೇವ್ರಿಗೆ. ಆಮೇನ್ ಹೇಳ್ರಿ, ದೇವರೇ ನೀನು ನನಗಾಗಿ ಏನೇನಿಟ್ಟಿದೆಯೋ ಅದೆಲ್ಲವೂ ನನಗೆ ಬೇಕು. ನಿನ್ನ ಆತ್ಮವನ್ನು ಹೊಂದಿಕೊಳ್ತೇನೆ, ನಿನ್ನ ವರದಾನಗಳನ್ನು ಹೊಂದಿಕೊಳ್ಳುತ್ತೇನೆ, ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ತೇನೆ, ನಿನ್ನ ಜೀವವನ್ನು, ಸಮೃದ್ಧಿಯಾದ ಜೀವವನ್ನು ಹೊಂದಿಕೊಳ್ತೇನೆ, ಪ್ರಾರ್ಥನೆಗೆ ಉತ್ತರಗಳನ್ನು ಹೊಂದಿಕೊಳ್ತೇನೆ, ನಿನ್ನ ಬಲ ಶಕ್ತಿಯನ್ನು ಹೊಂದಿಕೊಳ್ತೇನೆ, ಪವಿತ್ರ ಆತ್ಮನನ್ನು, ಆತ್ಮನ ವರಗಳನ್ನು ಹೊಂದಿಕೊಳ್ತೇನೆ. ನನ್ನ ಪಾತ್ರೆಯು, ನನ್ನ ಆತ್ಮವು, ನನ್ನ ಜೀವನವು ನಿನ್ನಿಂದ ತುಂಬಿ ಹೊರಸೂಸಲಿ, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಹಲ್ಲೆಲೂಯ. ನಮ್ಮ ಸಭೆಯವರು ದೇವರಿಂದ ಹೊಂದಿಕೊಳ್ಳಬೇಕು. ಮನುಷ್ಯರ ಮುಂದೆ ಕೈ ಚಾಚಕ್ಕೆ ಆದ್ರೆ ದೇವ್ರ ಮುಂದೆ ನಾನು ಇಲ್ಲಿ 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 ನಾನು ಹಂಗೆ ತಗ ಇದ್ರಲ್ಲಿ ಹಾಕ ಎಲ್ಲ ನಾನು ಹಂಗೆ ದೇವ್ರ ಹತ್ರ. ಮನುಷ್ಯರ ಮುಂದೆ ಚಾಚಲ್ಲ. ಯಾಕ ಇವತ್ತು ಕೊಟ್ಟು ನಾಳೆ ನಿನ್ನನ್ನು ಕೀಳಾಗಿ ನೋಡ್ತಾನೆ. ಆದರೆ ದೇವರು ನಿನಗೆ ಕೊಟ್ಟು ಅದನ್ನು ಉಪಯೋಗಿಸಲ್ಲ ನಿನ್ನ ವಿರುದ್ಧವಾಗಿ. ಹೆಂಗಿದ್ದೀವಿ ನೀನು ಮರ್ತುಬಿಟ್ಟೆ. ದೇವ್ರ ಹಂಗನಲ್ಲ, ನನ್ನ ಮಗಪ್ಪ ನೀನು, ಬಾಪ ನೀನು ಬೇಸಿರ್ಬೇಕು ಬಾಪ. ಹಲ್ಲೆಲೂಯಾ. ಕೊಡೋರೆಲ್ಲ ನಮ್ಮನ್ನು ಪ್ರೀತಿ ಮಾಡೋರಲ್ಲ, ಕೆಲವರು ಕೊಟ್ಟು ಕಂಟ್ರೋಲ್ ಮಾಡ್ತಾರೆ. ಕೊಡೋರೆಲ್ಲ ಪ್ರೀತಿ ಮಾಡಲ್ಲ, ಕೆಲವರು దురుద్దేశದಿಂದ. ఇవగ ఇప్పుడు ఇస్తాము తర్వాత అది పగ్గం ఉన్నట్ల ఇప్పించుకొని తర్వాత మా చేయని వాళ్ళు కట్టేస్తారు. ಆದರೆ ದೇವ್ರ ಪ್ರೀತಿ ಹಂಗಲ್ಲ, ಷರತ್ತಿಲ್ಲದೆ ಇರುವಂಥ ಪ್ರೀತಿ. ತಗೋ ತಗೋ ತಗೋ. ಆಮೆನ್. ಅದಕ್ಕೆ ನಾನು ಮನುಷ್ಯರ ಮುಂದೆ ಆದರೆ ದೇವ್ರ ಮುಂದೆ ಇಲ್ಲಾಕಪ್ಪ ಇಲ್ಲೊಂದು ಜೋಬ್ ಹೊಲ್ಸ್ಕೊಂತೀನಪ್ಪ, ಇಲ್ಲೊಂದು ಹೊಲ್ಸ್ಕೊಂತೀನಿ. ನನ್ನ ಪಾತ್ರೆ ತುಂಬಿ ಹೊರಸೂಸಲಿ ಸ್ವಾಮಿ. ಆಮೆನ್. ಹಂಗಿರ್ಬೇಕು ನಾವು ದೇವ್ರಿಗಾಗಿ. ಓಕೆ, ಇಲ್ಲಿ ಹೇಳ್ತದೆ ನಿಮಗೂ. ಆಮೇಲೆ ನೆಕ್ಸ್ಟ್ ನೋಡ್ರಿ ಹೇಳ್ತಾನೆ, ಆ ದಾನವನ್ನು ಹೊಂದುವಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಯಾಕಂದರೆ ಮುಂದೆ ನೋಡ್ರಿ 39ನೇ ವಚನ, ಯಾಕಂದರೆ ಆ ವಾಗ್ದಾನವು, ಎಲ್ಲರೂ ಹೇಳ್ರಿ ವಾಗ್ದಾನವು. ಯಾವುದು ಅದು ವಾಗ್ದಾನ? ನಾನು ಪವಿತ್ರಾತ್ಮನನ್ನು ಸುರಿಸ್ತೇನೆ, ಅದು ವಾಗ್ದಾನ. ಆ ವಾಗ್ದಾನವು ಯಾರಿಗಂತೆ? ಆ ವಾಗ್ದಾನವು ನಿಮಗೂ, ನಿಮ್ಮ ಮಕ್ಕಳಿಗೂ, ದೂರವಾಗಿರುವವರೆಲ್ಲರಿಗೂ,
ಅಂತೂ ನಮ್ಮ ದೇವರಾದ ಕರ್ತನನ್ನು ಕರೆಯುವವರೆಲ್ಲರಿಗೂ ಮಾಡಿಯದೆ ಎಂದು ಹೇಳಿದನು. ಅಂದ್ರೆ ಈ ವಾಗ್ದಾನ ಯಾರಿಗೆ? ಬರೀ ಪೇತ್ರನಿಗಲ್ಲ, ಬರೀ ಯೋಹಾನನಿಗಲ್ಲ, ಬರೀ 12 ಮಂದಿ ಶಿಷ್ಯರಿಗಲ್ಲ, ಬರೀ 12 ಮಂದಿ. ಕೆಲವರು ಹೇಳ್ಕೊಡ್ತಾರೆ, ಅದು అపోస్తలులకు మాత్రమే. ఆ రోజులు అయిపోయినాయి. ఇప్పుడు పరిశుద్ధాత్మ వరములు, అద్భుతాలు, కార్యాలు అన్నీ ఆ యోహాను అపోస్తలులు చచ్చిపోయినాడు కదా, పౌలు చచ్చిపోయినాడు కదా, అప్పుడు అన్నీ అది కూడా చచ్చిపోయినాయి. అయిపోయా, ఆ రోజులు అయిపోయా ಅಂತ ಸ್ವಲ್ಪ ಜನ ಹೇಳ್ತಾರೆ, ಕ್ರೈಸ್ತರೇ ಹೇಳ್ತಾರೆ. ಏನು ದೇವರು ಡಿಸ್ಚಾರ್ಜ್ ಬ್ಯಾಟ್ರಿಯಾ? ನನ್ನ ಫೋನು ಹಿಂಗೆ 90%, ಸ್ವಲ್ಪ ಹೊತ್ತಾದ್ಮೇಲೆ 80%, 70%, 60%, ರಾತ್ರಿ ಆಗಿದೆ 20%, ಟೆನ್ ನನ್ನ ಬ್ಯಾಟ್ರಿ ಡೆಡ್ ಆಗಿದೆ. ಇವಾಗ ದೇವರು ಕೂಡ ಆವಾಗ ನಂದು ಅಪೊಸ್ತಲ ಕೃತ್ಯಗಳ ಟೈಮಲ್ಲಿ ಪೇತ್ರ ಯೋಹಾನ್ ಇರುವಾಗ 100% ಇತ್ತು. ಇವಾಗ 2000 ವರ್ಷ ಆಯ್ತಲ್ಲಪ್ಪ, ಮತ್ತೆ 80%, 70%, 60% ಎಲ್ಲ ಆಗಿ ಇವಾಗ ನಂದು ಬ್ಯಾಟ್ರಿ ಡೆಡ್ ಆಗೈತೆ ಅಂತ ನಿಮ್ಮ ದೇವರು. ಡೆಡ್ ಅಲ್ಲ, ಡೆಡ್ಡಿಂದ ಎದ್ದಿದ್ದು ದೇವರು, ನಮ್ಮ ದೇವರು. ಇಂಥ ಸುಳ್ಳುಗಳು ನಾವು ನಂಬಿ ಏನಾಗ್ತದೆ, ನಮ್ಮ ವಿಶ್ವಾಸನ ಕುಗ್ಗಿ ಹೋಗುತ್ತದೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನನ್ನ ದೇವರು ಸತ್ತ ದೇವರಲ್ಲ. ಹೇಳ್ರಿ, ನನ್ನ ದೇವರು ಪುನರುತ್ಥಾನ ಉಳ್ಳವನು. ನಿನ್ನ ಪ್ರಭಾವವು ಕುಂದು ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ. ಆಮೇನ್. ಬ್ಯಾಟ್ರಿ ಡೆಡ್ ಆಗಿಲ್ಲ ನಮ್ಮ ದೇವ್ರದು. ಹಲ್ಲೆಲೂಯಾ. ಯಾರನ್ನ ಹೇಳ್ತಾರೋ, ಹಬ್ಬಬ್ಬಬ್ಬ ಮೊದಲು ಬಳ್ಳಾರಿ ಭಾಳ ಬಿಸಿಲಿತ್ತು, ಇವಾಗ ಸೂರ್ಯ ಹಳೇ ಮುದುಕ ಆಗ್ಬಿಟ್ಟನಲ್ಲ, ಅದಕ್ಕೆ ಇವಾಗ ನನಗೆ ಬರೀ ಚಳಿ ಬಳ್ಳಾರ್ಯಾಗ, ಆ ಸೂರ್ಯ ಬಿಸಿಲೇ ತಾಕೋದಿಲ್ಲ. ಯಾರನ್ನ ಹೇಳ್ತೀರಾ? ಅಬ್ಬಬ್ಬಬ್ಬ ಈ ಸೂರ್ಯ ಸುರ್ರ ಅಂತನಪ್ಪ. ಆ ಸೂರ್ಯನೇ ಹಂಗಿದ್ರೆ ಆ ಸೂರ್ಯನ ಮಾಡಿದ ದೇವರು ಆತಂದು ಬ್ಯಾಟ್ರಿ ಇವತ್ತು ನಿನ್ನನ್ನು ಗುಣ ಮಾಡ್ತಾನೆ. ಅದು ಏನೇ ಕಾಯಿಲೆ ಇರಲಿ, ಇವತ್ತು ಏಡ್ಸ್ ಇರಲಿ, ಡಯಾಬಿಟಿಸ್ ಇರಲಿ, ಕ್ಯಾನ್ಸರ್ ಇರಲಿ, ಫಸ್ಟ್ ಸ್ಟೇಜ್ ಇರಲಿ, ಸೆಕೆಂಡ್ ಸ್ಟೇಜ್ ಇರಲಿ, ಲಿವರ್ ಪ್ರಾಬ್ಲಮ್ ಇರಲಿ, ಟೈಫಾಯ್ಡ್, ಯಾವುದೇ ರೋಗ ಇರಲಿ, ಸತ್ತಂತ ಸಂಗತಿಗಳನ್ನು ಎಬ್ಬಿಸುವಂತ ದೇವರು ನಮ್ಮ ಕರ್ತನಾಗಿದ್ದಾನೆ. ಇವತ್ತು ಏನು ಕೊರತೆ ಆಗಿದೆ ಅಂದ್ರೆ ದೇವರ ಶಕ್ತಿಯ ಕೊರತೆ ಇಲ್ಲ, ದೇವರನ್ನು ನಂಬುವವರ ಕೊರತೆ ಆಗಿದೆ ಪ್ರಿಯರೇ. ಇವತ್ತು ದೇವರಿಗೆ ಯಾರು ಬೇಕು? ನಂಬುವವರು ಬೇಕು. ಇಂಥ ಎಲ್ಲ ಸುಳ್ಳುಗಳು ಹೇಳಿ 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 ನಂಬಿಕೆ ಕುಗ್ಗಿ ಹೋಗಿದೆ ಸಭೆಯಲ್ಲಿ, ವಿಶ್ವಾಸಿಗಳಲ್ಲಿ. ಅದಕ್ಕೆ ಇಂಥ ವಾಕ್ಯ ನಮ್ಗೆ ಕೇಳಬೇಕು. ಯಾಕೆ ಗೊತ್ತಾ? ಆ ವಾಕ್ಯದಿಂದ ನಮಗೆ ನಂಬಿಕೆ ಹುಟ್ಟುವಂಥದ್ದಾಗಿದೆ. ಅವಾಗ ಯೇಸು ನಮ್ಮ ನಂಬಿಕೆಯನ್ನು ಪೂರೈಸುವವನು, ಹುಟ್ಟಿಸುವವನು, ನಮ್ಮಲ್ಲಿ ಕಾರ್ಯ ಮಾಡುವಾತನಾಗಿದ್ದಾನೆ. ಜೈರನ ಮಗಳು ಸತ್ತೋಗಿದ್ಲು. ಜೈರನ ಮಗಳು ಅಸ್ವಸ್ಥತೆಯಲ್ಲಿದ್ಲು. ಬಂದು ಹೇಳ್ತಾನೆ, ಸ್ವಾಮಿ ಬೇಗ ಬಾಪ, ನನ್ನ ಮಗಳು ಅಡ್ಮಿಟ್ ಆಗಳೆ, ಸಾಯ್ತಾಳೆ, ಬಾಪ. ಹೋಗ್ತಾ ಇದ್ದೆ ಯೇಸು ಸ್ವಾಮಿ. ಹೋಗ್ತಾ ಇದ್ರೆ ಈ ರಕ್ತಸ್ರಾವ ಸ್ತ್ರೀ ಬಂದು ಮುಟ್ಟಿದ್ಲು. ಇವನು ಜೈರನ್ ಅನ್ಕೊಂತಿರ್ಬೋದು, ಬೇಗ ಬೇಗ ಬಾ ಸ್ವಾಮಿ, ನನ್ನ ಮಗಳು ಸಾಯ್ತಾ ಇದ್ದಾಳೆ, ಹೆಂಗಿರ್ಬೋದು ತಂದೆಗೆ. ಬಟ್ ಯೇಸು ಸ್ವಾಮಿ ನಿಂತು ತಿರುಗಿ, ಯಾರು ನನ್ನ ಮುಟ್ಟಿದ್ದು ಒಳಗೆ ಅನ್ಕೊಂತಿರ್ಬೋದು, ಬಾಬಾ ಬೇಗ ಬಾ ಸ್ವಾಮಿ, ನನ್ನ ಮಗಳು. ರೈಟ್. ಬಟ್ ಯೇಸು ಸ್ವಾಮಿ ನಿಂತ ಆಕಿನ ಹತ್ರ ಮಾತಾಡ್ದ, ಯಾರು ನನ್ನ ಮುಟ್ಟಿದ್ದಂದ, ಮಗಳೇ ನಿನ್ನ ನಂಬಿ, ಇದೆಲ್ಲ ಆದಮೇಲೆ ಮತ್ತೆ ಹೋಗ್ತಾ ಇದ್ದಾರೆ. ಅಲ್ಲಿ ಎಷ್ಟು ಟೈಮ್ ಹೋಯ್ತಾ ಇಲ್ಲ. ಹೋಗುವಾಗ ಮನೆಯಿಂದ ಬರ್ತಾರೆ ಸೇವಕರು, ನಿನ್ನ ಮಗಳು ಓದ್ಲು, ಯಜಮಾನನಿಗೆ ತೊಂದರೆ ಕೊಡಬೇಡ, ನಿನ್ನೆ ಮಗಳು ಓದ್ಲು, ಯಜಮಾನನಿಗೆ ತೊಂದರೆ ಕೊಡಬೇಡ. ಟಕ್ ಅಂತ ಯೇಸು ಸ್ವಾಮಿ ಕೇಳಿಸ್ಕೊಂತಾನೆ. ಕೇಳಿಸ್ಕೊಂಡು ಕೂಡಲೇ ಇನ್ನು ಜೈರನ್ನ ಪ್ರತಿಕ್ರಿಯೆ ಮಾಡಲಿಕ್ಕೆ ಬಿಡಲ್ಲ ಯೇಸು ಸ್ವಾಮಿ ಅವನಿಗೆ. ಅವನು ಹೇಳ್ತಾನೆ, ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿ. ದೇವರ ಮಹಿಮೆ ಯಾರು ನೋಡ್ತಾರೆ? ನಂಬುವವನು ನೋಡ್ತಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾನು ನಂಬುತ್ತೇನೆ. ಹೇಳ್ರಿ, ನಾನು ವಿಶ್ವಾಸಿ, ನಾನು ವಿಶ್ವಾಸ ಇಡುತ್ತೇನೆ. ಹೇಳ್ರಿ, ನಾನು ದೇವರಲ್ಲಿ ನಂಬಿಕೆ ಇಡುತ್ತೇನೆ. ಹೇಳ್ರಿ, ಆತನ ವಾಕ್ಯದಲ್ಲಿ ನಂಬಿಕೆ ಇಡುತ್ತೇನೆ, ಆತನ ಬಲದಲ್ಲಿ ನಂಬಿಕೆ ಇಡುತ್ತೇನೆ,
ಆತನ ವಾಗ್ದಾನದಲ್ಲಿ ನಂಬಿಕೆ ಇಡ್ತೇನೆ, ಆತನ ಶಕ್ತಿಯಲ್ಲಿ ನಂಬಿಕೆ ಇಡ್ತೇನೆ, ನನ್ನ ಪುನರುತ್ಥಾನದಲ್ಲಿ ನಂಬಿಕೆ ಇಡುತ್ತೇನೆ. ಹೇಳ್ರಿ ನಾನು ಸ್ವಸ್ಥತೆಯಲ್ಲಿ ನಂಬಿಕೆ ಇಡುತ್ತೇನೆ. ಹಲ್ಲೆಲೂಯ. ಯಾಕೆ ಗೊತ್ತಾ? ನೀನು ನಂಬಿದಂತೆಯೇ ನಿನಗೆ ಆಗುವುದು. ನೀನು ನಂಬಿದಂತೆ ಆಗುವುದು. ಯೇಸುಸ್ವಾಮಿ ಹೇಳಿದ್ದು ನಾನಲ್ಲ ಹೇಳಿದ್ದು, ನೀನು ನಂಬಿದಂತೆ ಆಗುವುದು. ಅದಕ್ಕೆ ನಮ್ಮ ನಂಬಿಕೆಗಳು ಭಾಳ ಇಂಪಾರ್ಟೆಂಟ್ ಪ್ರಿಯರೇ. ನಂಬಿಕೆ ಎಲ್ಲಿಂದ ಬರ್ತದೆ? ವಾಕ್ಯದಿಂದ ಬರ್ತದೆ. ಅದಕ್ಕೆ ನಾನು ಹೇಳೋದು ವಾಕ್ಯ ಕೇಳುವ ಮುಂದೆ ಬನ್ನಿರಿ ಅಂತ. ಯಾಕೆ ಗೊತ್ತಾ? ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮಲ್ಲಿ ನಂಬಿಕೆ ಉಂಟಾಗ್ತದೆ. ನಂಬಿಕೆ ನಿನ್ನಲ್ಲಿ ಉಂಟಾದ್ರೆ ಏನಾಗ್ತದೆ? ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಆಗ್ತದೆ. ನಂಬುವವನಿಂದ ಎಲ್ಲವೂ ಸಾಧ್ಯ. ಬೈಬಲ್ ಹೇಳ್ತದೆ ಇದು. ನಿನ್ನ ಹೃದಯದಲ್ಲಿ ನಂಬಿ ನೀನು ಸಂಶಯ ಪಡದೆ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಅಂತ ಹೇಳುವುದಾದರೆ ಅದು ನಿನ್ನ ಮಾತನ್ನು ಕೇಳಿ ಕಿತ್ತುಕೊಂಡು ಹೋಗುವಂಥದ್ದಾಗಿದೆ. ನೀನು ನಂಬಿ ಮಾತನಾಡುವುದಾದರೆ ರೋಗಗಳು, ಬೇನೆಗಳು, ಅಸ್ವಸ್ಥತೆಗಳು, ಸೈತಾನ ಶಕ್ತಿಗಳು, ದುರಾತ್ಮಗಳು, ಮಾಟಮಂತ್ರದ ಶಕ್ತಿಗಳು ಅದು ಕಿತ್ತುಕೊಂಡು ಹೋಗ್ತದೆ ಪ್ರಿಯರೇ. ಇವತ್ತು ಬರೀ ಟಿ ವಿ ನೋಡಿ, ವಾಟ್ಸಪ್ ನೋಡಿ, ಅವ್ರು ಹೇಳಿದ್ದು ನೋಡಿ, ಈ ಪೊಲಿಟಿಷಿಯನ್, ಅದರಿಂದ ನಂಬಿಕೆ ಬರೋಲ್ಲ ನಮಗೆ. ಅದು ಬೇಕಾಗಿಲ್ಲ. ಅವ್ರು ನಮ್ಮ ಜೀವಿತ ಬದಲಾಯಿಸುವುದಿಲ್ಲ. ನಮ್ಮ ಜೀವಿತ ಬದಲಾವಣೆ ಆಗುವುದು ಈ ಸಜೀವವಾದ ದೇವರ ವಾಕ್ಯದಿಂದ. ಮನುಷ್ಯನು, ನಾನು ನೀನು ವಿಶ್ವಾಸಿಗಳು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ವಾಕ್ಯದಿಂದಲೂ ನಾವು ಬದುಕುವವರಾಗಿದ್ದೇವೆ. ಅದಕ್ಕೆ ಆ ಶತಾಧಿಪತಿ ಹೇಳ್ದ, ಸ್ವಾಮಿ ನಿನ್ನ ವಾಕ್ಯ ಮಾತ್ರ ಸಾಕು, ನನ್ನ ಸೇವಕನು ಗುಣವಾಗ್ತಾನೆ. ಆಮೇನ್. ಹಲ್ಲೆಲೂಯಾ. ಪಕ್ಕದಲ್ಲಿರೋ ಹೇಳ್ರಿ ನಾನು ನಂಬ್ತೇನೆ. ಹೇಳ್ರಿ ನಾನು ವಿಶ್ವಾಸಿ, ನಾನು ದೇವರನ್ನು ನಂಬ್ತೇನೆ, ದೇವರ ವಾಕ್ಯವನ್ನು ನಂಬ್ತೇನೆ, ಪುನರುತ್ಥಾನ ಶಕ್ತಿಯನ್ನು ನಂಬುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ನಿನ್ನಲ್ಲಿದ್ದರೆ ದೇವರ ಮಹಿಮೆಯನ್ನು ನೋಡು. ಆತನ ಪ್ರಭಾವವು ಕುಂದಿ ಹೋಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ತಲೆ ಮೇಲೆ ಕೈ ಇಟ್ಕೊಳ್ರಿ. ನಂಬುವವರು ಕೈ ಇಟ್ಕೊಳ್ರಿ. ಹೇಳ್ರಿ, ನಜರೇತಿನ ಯೇಸುವಿನ ನಾಮದಲ್ಲಿ ತಲೆಯಿಂದ ಕಾಲಿನವರೆಗೂ ನಾನು ಆರೋಗ್ಯವನ್ನು, ಜೀವವನ್ನು ಹೊಂದುತ್ತೇನೆ. ರೋಗಕ್ಕೆ, ಬೇನೆಗೆ, ಕಾಯಿಲೆಗೆ, ಸೈತಾನನಿಗೆ ನನ್ನ ಮೇಲೆ ಸ್ವಲ್ಪ ಕೂಡ ಅಧಿಕಾರವಿಲ್ಲ. ನಾನು ಯೇಸುವಿನ ಮಗು. ಯೇಸು ದ್ರಾಕ್ಷೆ ಬಳ್ಳಿ, ನಾನು ಕೊಂಬೆ ಆಗಿದ್ದೇನೆ. ಆ ಬಳ್ಳಿಯಲ್ಲಿರುವ ಜೀವ ಕೊಂಬೆ ಆಗಿರುವ ನನ್ನಲ್ಲಿ ಹರಿತಾ ಇದೆ. ಇವತ್ತು ಆತನ ಶಕ್ತಿ, ಆತನ ಪ್ರೀತಿ, ಆತನ ಬಲ, ಆತನ ಸನ್ನಿಧಾನ, ಆತನ ಜೀವ, ಆತನ ಪ್ರಭಾವ, ಆತನ ಮಹಿಮೆ ನನ್ನಲ್ಲಿ ಹೊರಸೂಸುತ್ತಿದೆ, ಹೊರಸೂಸುತ್ತಿದೆ, ಹೊರಸೂಸುತ್ತಿದೆ. ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಆಮೆನ್. ಕ್ರೈಸ್ತ ಜೀವಿತ ಸಾಧಾರಣ ಜೀವಿತವಲ್ಲ. ಕ್ರೈಸ್ತ ಜೀವಿತ ಅಳುವ ಜೀವಿತವಲ್ಲ. ಕ್ರೈಸ್ತ ಜೀವಿತ ಆಳುವ ಜೀವಿತ. ಕ್ರೈಸ್ತ ಜೀವಿತ ಜಯ ಜೀವಿತ. ಕ್ರಿಸ್ತನಲ್ಲಿ ಜೀವಿಸುವೆ. ನನಗೆ ಅವಾಗವಾಗ ಜಯ ಅಲ್ಲ, ನನಗೆ ಎಂದೆಂದೂ ಜಯ. ಪರಿಶುದ್ಧಾತ್ಮನು ನನ್ನಲ್ಲಿದ್ದರೆ, ಆ ಹಾಡು, ಪರಿಶುದ್ಧಾತ್ಮನು ನನ್ನಲ್ಲಿರುವಾಗ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿನ್ನಲ್ಲಿದ್ದರೆ ದುರಾತ್ಮ ನಿನ್ನ ಹತ್ರ ಬರಲ್ಲ, ಓಡಿ ಹೋಗ್ತಾನೆ.
ಅದಕ್ಕೆ ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅಷ್ಟು ಪ್ರಾಮುಖ್ಯ. ಯಾಕಂದರೆ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾದ ಕರ್ತನು ಕರೆಯುವವರೆಲ್ಲರಿಗೂ ಮಾಡಿಯದೆ ಎಂದು ಹೇಳಿದನು. ಅದು ಯಾರಿಗೆ? ಸ್ತ್ರೀಯರಿಗೆ, ಯವನಸ್ಥರಿಗೆ, ವಯಸ್ಸಾದವರಿಗೆ, ಗಂಡಸರಿಗೆ, ಹೆಂಗಸರಿಗೆ. ನನ್ನ ಆತ್ಮವನ್ನು ಕಡೆ ದಿನಗಳಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸುತ್ತೇನೆ. ಯವನಸ್ಥರು, ಯಾರ್ಯಾರು ಯವನಸ್ಥರಿದ್ದೀರಿ? ದೇವರು ಯವನಸ್ಥರನ್ನು ಇವತ್ತು ನಾವು ನೋಡೋದಾದರೆ ನಮ್ಮ ಪಟ್ಟಣದಲ್ಲಿ, ನಮ್ಮ ನಗರದಲ್ಲಿ ಯವನಸ್ಥರ ಜೀವಿತ ಹಾಳಾಗ್ತಾ ಇದೆ. ಕೆಟ್ಟ ಕೆಟ್ಟ ಅಭ್ಯಾಸಗಳು ಸಿಕ್ಕಾಕೊಂಡಿದ್ದಾರೆ. ಅನೇಕರು ಡ್ರಗ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನೇಕರು ಮಾದ್ಯಕ ವಿಷಯಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪೊಲೀಸ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅನೇಕರು ನಾನಾ ಚಟಗಳಿಗೆ ತುತ್ತಾಗಿದ್ದಾರೆ ಪ್ರಿಯರೇ. ಆದರೆ ದೇವರಿಗೆ ಸ್ತೋತ್ರ. ಇವತ್ತು ದೇವರು ಯವನಸ್ಥರಿಗೆ ಹೇಳುವಂತ ಸಂಗತಿ ಏನಂದ್ರೆ, ಯವನಸ್ಥರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ, ಅವರು ದರ್ಶನಗಳನ್ನು ನೋಡುವವರು. ದೇವರು ಒಂದು ಪ್ಲಾನ್ ಇಟ್ಟಾನೆ ನಿಮ್ಮ ಜೀವಿತದಲ್ಲಿ. ಆಮೆನ್. ವೃದ್ಧರು ಕನಸುಗಳನ್ನು ಕಾಣುವವರಂತೆ. ಗೌರ್ಮೆಂಟು ನಿಮಗೆ ರಿಟೈರ್ಮೆಂಟ್ ಕೊಡ್ಬೋದು. ನಿಮ್ಮ ಉದ್ಯೋಗದ ಆಯ್ತು ನಡಿ, ನಿಂದು 60 ವರ್ಷ ನಡಿ ಅಂತ ಹೇಳ್ಬೋದು. ದೇವ್ರು ಹೇಳ್ತಾನೆ, ಇಲ್ಲ ಮಗ, ನಿನಗೆ ರಿಟೈರ್ಮೆಂಟ್ ಇಲ್ಲ. ನಿನ್ನ ಕೊನೆ ಉಸಿರಿರೋವರೆಗೂ, ನನ್ನ ಆತ್ಮ ನಿನ್ನಲ್ಲಿರುವವರೆಗೂ ನಾನು ನಿನ್ನನ್ನು ಉಪಯೋಗಿಸಲು ಇಷ್ಟಪಡುವವನಾಗಿದ್ದಾನೆ. ವೃದ್ಧರು ಕನಸುಗಳನ್ನು ಕಾಣುವವರು. ಎಂಥ ಕನಸು? ದೈವಿಕ ಕನಸುಗಳನ್ನು ನೋಡ್ತಿ. ಅದು ಮಾಡಬೇಕು, ದೇವರಿಗಾಗಿ ಇದು ಮಾಡಬೇಕು ಅಂತ ಕನಸುಗಳು ನೀನು ನೋಡ್ತಿ. ಭಾಳ ಜನ ಹೇಳ್ತಾರೆ ವಯಸ್ಸಾಯ್ತು ಸುಮ್ಮನೆ ಇರು. ದೇವರು ಹೇಳ್ತಾನೆ, ಇಲ್ಲ, ಮೋಶೆ 80 ವರ್ಷವಿರುವಾಗ ದೇವರ ಆತನನ್ನು ಕರೆದ. ಯಾರು ಹೇಳಿದ್ರು ವಯಸ್ಸಾಗಿದೆ ಸುಮ್ಮನಿರ್ಬೇಕಂತ? ಆತ್ಮಭರಿತನಾಗಿದ್ದೆ, ಶ್ವಾಸ ಇರೋವರೆಗೂ ದೇವರು ನಿನ್ನನ್ನು ಉಪಯೋಗಿಸ್ಲಿಕ್ಕೆ ನೀನು ಅರ್ಹನಾಗಿದ್ದಿ. ದೇವ್ರಿಗೊಂದು ಪಾತ್ರೆ ಬೇಕಷ್ಟೇ ಕೆಲಸ ಮಾಡಲಿಕ್ಕೆ. ದೇವರು ಹೆಣ್ಮಗಳ, ಗಂಡು ಮಗಳ, ಯವನಸ್ಥನ, ಓದ್ಕೊಂಡನ, ಐಶ್ವರ್ಯವಂತನ ಅವೆಲ್ಲ ನೋಡಲ್ಲ. ದೇವ್ರು ನೋಡ್ತಾನೆ, ನಾನು ಒಬ್ಬರನ್ನ ತುಂಬಿಸಿ ಉಪಯೋಗಿಸ್ಲಿಕ್ಕೆ ನನಗೊಂದು ಪಾತ್ರೆ ಇದೆಯಾ ಈ ಭೂಮಿಯಲ್ಲಿ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಯವನಸ್ಥನಾಗಿರ್ಬೋದು, ವಿದ್ಯಾವಂತನಾಗಿರ್ಬೋದು, ಅವಿದ್ಯಾವಂತನಾಗಿರ್ಬೋದು. ನೀನು ದೇವರಿಗೆ ಲಭಿಕೆಯಾಗಿರುವ ಪಾತ್ರೆ ಆಗಿರುವುದಾದರೆ ದೇವರು ನಿನ್ನನ್ನು ತುಂಬಿಸಿ, ನಿನ್ನನ್ನು ಮುಟ್ಟಿ ತನ್ನ ಮಹಿಮೆಗಾಗಿ ಆತನು ಉಪಯೋಗಿಸುವವನಾಗಿದ್ದಾನೆ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ಅದಕ್ಕೆ ಇರೋದು, ನಿನ್ನನ್ನು ದೇವರು ಉಪಯೋಗಿಸ್ಬೇಕಂತ. ಆಮೆನ್. ನೀನು ಯಾಕೆ ದೇವರಿಂದ ತುಂಬಿಸಲ್ಪಡಬೇಕು? ಯಾಕೆ ಆತ್ಮನಿಂದ ತುಂಬಿಸಲ್ಪಡಬೇಕಂದ್ರೆ, ಆ ತುಂಬಿದ ಪಾತ್ರೆ ಆದಾಗ ದೇವರು ನಿನ್ನನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಬರೀ ಪಾಸ್ಟರ್ಗಳಿಗಾಗಿ ಅಲ್ಲ ಇದು. ಪ್ರತಿಯೊಬ್ಬ ದೇವರ ಮಗುಗೆ ಮಾಡಲ್ಪಟ್ಟಿರುವಂಥ ವಾಗ್ದಾನ ಇದು ಆಗಿದೆ ಪ್ರಿಯರೇ. ನೀನು ವಿದ್ಯಾರ್ಥಿ ಆಗಿರ್ಬೋದು, ನೀನು ಕಾಲೇಜ್ಗೆ ಹೋಗ್ತಿ, ಅಲ್ಲಿ ಕಾಲೇಜ್ನಾಗೆ ಎಲ್ಲ ಥರದ ಜನರು, ಪಾಪದಲ್ಲಿರುವವರು, ದಮ್ ಹೊಡೆಯುವವರು, ಮಾದ್ಯಕ ವಸ್ತುಗಳಲ್ಲಿರುವವರು, ಕುಡಿಯುವವರು, ಎಲ್ಲ ಅಫೇರ್ಗಳು ಇಟ್ಕೊಂಡಿರೋರು, ಬೇರೆ ಬೇರೆ ಜನ ಇರ್ಬೋದು. ಆದರೆ ನೀನು ಅಭಿಷಿಕ್ತನಾಗಿ ಹೋಗುವಾಗ ಅವರ ಮಧ್ಯದಲ್ಲಿ ದೇವರ ಬೆಳಕಾಗಿ ಪ್ರಕಾಶಿಸಲಿಕ್ಕಾಗಿ ದೇವರು ನಿನ್ನನ್ನು ಉಪಯೋಗಿಸಬೇಕೆಂಬುದಾಗಿ ಬಯಸುತ್ತಾನೆ. ನಾನು ಹೇಳ್ತೀನಿ, ಸ್ವಲ್ಪ ಜನ ನೀವು ಮನೆ ಕೆಲಸ ಮಾಡ್ತಾ ಇರ್ಬೋದು, ಕೇಳಿಸ್ಕೊಡ್ರಿ ಇದು. ಕೆಲವರು ಯಾವುದೋ ಮನೆಗೆ ಹೋಗಿ ನೀವು ಪಾತ್ರೆ ಉಜ್ಜ್ತಾ ಇರ್ಬೋದು, ಬಟ್ಟೆ ಒಗಿತಿರ್ಬೋದು. ನಾನು ಹೇಳ್ತೀನಿ, ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಎಷ್ಟೇ ಐಶ್ವರ್ಯವಂತನಾಗಿರ್ಬೋದು, ನೀನು ಅಭಿಷಿಕ್ತನಾಗಿದ್ದೀನಿ. ಯೋಸೇಫನು ಯಾರು? ಪೋತಿಫರ್ ಮನೆಯಲ್ಲಿ ಕೆಲಸಗಾರ. ಯೋಸೇಫನು ಯಾರು? ಬಾನಿಸನು. ಅವನ್ನ ಕೊಂಡ್ಕೊಂಡೋದ ಪೋತಿಫರನು. ಅಣ್ಣಂದ್ರು ಮಾರ್ಬಿಟ್ರು ಯೋಸೇಫನ. ಪೋತಿಫರ್ ಬಂದು, ಈ ಹುಡುಗ ನೋಡಕ್ಕೆ ಚೆನ್ನಾಗಿದ್ದಾನೆ, ಯವನಸ್ಥನ, ನನಗೆ ಇವನು ಬೇಕು ಅಂತೇಳಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದಂತ ಬಾನಿಸನವನು. ಆದ್ರೆ ಅವನ ಜೊತೆಯಲ್ಲಿ ಯಾರಿದ್ರು? ದೇವರ ಅವನ ಸಂಗಡ ಇದ್ದ. ನೀನು ಆಸ್ತಿ ಅಂತಸ್ತು ಅದು ನೋಡಬೇಡ, ನಿನ್ನ ಜೊತೆಗೆ ಯಾರಿದ್ದಾನೆ, ದೇವರು ಯಾರ ಜೊತೆಗಿದ್ದಾನೋ ಅವನು ಐಶ್ವರ್ಯವಂತನು. ಅವ್ರ ಬಾಸ್ ಇರ್ಬೋದು,
ಆದರೆ ನೀನು ಅವ್ರ ಕೆಳಗೆ ಕೆಲಸ ಮಾಡ್ತಿರ್ಬೋದು. ನಿನ್ನೊಳಗಡೆ ದೇವರಿದ್ರೆ ದೇವರು ನಿನ್ನ ಮುಖಾಂತರ ಆ ಮನೆಯಲ್ಲಿ ಆಶೀರ್ವಾದವನ್ನು ತರುವಾತನಾಗಿದ್ದಾನೆ. ಗೊತ್ತಾ? ನಂಬಿದ್ರೆ ನೀನು ದೇವರ ಮಹಿಮೆ ನೋಡ್ತೀವಿ. ನಾನು ಯಾರು ಕೇಳ್ತಾರೆ ಬಿಡು, ನಾನು ಬರೀ ನೋ ನಂಬಬೇಕು ಇವತ್ತು. ಆಮೇನ್, ಹಲ್ಲೆಲೂಯಾ. ನೀನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೋದು, ಒಂದು ಬ್ಯಾಂಕಲ್ಲಿ ನೀನು ಕೆಲಸ ಮಾಡ್ತಿರ್ಬೋದು. ಬೇರೆಯವರು ಬೇರೆ, ನೀನೇ ಬೇರೆ. ನೀನು ಅಭಿಷೇಕ ಇರುವಂಥ ವ್ಯಕ್ತಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಾನು ಸಾಧಾರಣ ಅಲ್ಲ, ನಾನು ಸಾಧಾರಣ ಅಲ್ಲ, ನಾನು ಸಾಧಾರಣ ಅಲ್ಲ. ಹೇಳ್ರಿ, ಪವಿತ್ರಾತ್ಮನು ನನ್ನೊಳಗಡೆ, ಹೇಳ್ರಿ, ನನ್ನ ಸಂಗಡ ನನ್ನ ಮೇಲೆ ಇದ್ದಾನೆ. ಪವಿತ್ರಾತ್ಮನು ನನ್ನೊಳಗಡೆ ಇರುವಾಗ ನಾನು ಸಾಧಾರಣ ಆಗಲಿಕ್ಕೆ ಹೇಗೆ ಸಾಧ್ಯ? ಹೇಳ್ರಿ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಪರಿಶುದ್ಧಾತ್ಮನು ದೊಡ್ಡವನು, ಶಕ್ತನು, ಸಾಮರ್ಥ್ಯನು ಆಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾರಿದ್ದಾರೆ ನಿನ್ನೊಳಗಡೆ? ಮತ್ತೆ ನೀನು ಸಾಧಾರಣ ವ್ಯಕ್ತಿ ಹೆಂಗಾಗ್ತಿ? ನಿನ್ನ ಹತ್ರ ದುಡ್ಡಿಲ್ಲದೆ ಇರ್ಬೋದು, ದೇವರಿದ್ದಾನೆ. ಹಲ್ಲೆಲೂಯಾ. ಆ ದೇವ್ರು ದುಡ್ಡು ಕೂಡ ಕೊಡ್ತಾನೆ ನಿನಗೆ, ಚಿಂತೆ ಮಾಡಬೇಡ. ಆಮೇನ್. ಬಟ್ ನಾವು ಯಾವ ಕಡೆ ನೋಡ್ತೀವೋ ಅದು ಇಂಪಾರ್ಟೆಂಟ್. ನೀನು ಆ ಮನೇಲಿದ್ದರೆ ದೇವ್ರು, ನೀನು ನಂಬುವುದಾದ್ರೆ ದೇವ್ರು ನಿನ್ನನ್ನು ಉಪಯೋಗಿಸ್ತಾನೆ. ಬ್ಯಾಂಕಲ್ಲಿ ನೀನು ಇರ್ಬೋದು, ದೇವ್ರು ನಿನ್ನ ಉಪಯೋಗ. ಸ್ಟೂಡೆಂಟ್ ಆಗಿರ್ಬೋದು, ಪ್ರಾರ್ಥನೆ ಮಾಡಿ ನಿನ್ನ ಹಾಸ್ಟೆಲ್, ಸ್ವಾಮಿ ಈ ಹಾಸ್ಟೆಲಲ್ಲಿ ನಾನು ಇಟ್ಟಿದ್ದು ಸ್ವಲ್ಪ ಜನ ಅಳ್ತಾರೆ, ಮನೆ ಬಿಟ್ಟು ಬಂದಿನಿ, ಇಲ್ಲಿ ಊಟ ಸರಿಗಿಲ್ಲ, ಅಯ್ಯಯ್ಯೋ ಇಲ್ಲ, ಮನೆಗಿದ್ರೆ ಎಷ್ಟು ಚೆನ್ನಾಗಿತ್ತು, ಈ ರೊಟ್ಟಿ ನೋಡಿ ಹೆಂಗೈತೆ, ಮನೆಗಿದ್ದಿದ್ರೆ ಎಷ್ಟು ಒಳ್ಳೆ ಊಟ ತಿಂತಿದ್ದೆ. ಅಳಬೇಡ, ದೇವ್ರೊಂದು ಉದ್ದೇಶದಲ್ಲಿ ಇಟ್ಟಿದ್ದಾನೆ ದೇವ್ರು ನಿನ್ನಲ್ಲಿ. ಸ್ವಾಮಿ ರೊಟ್ಟಿ ನಾನು ತಿಂತಾ ಇರ್ಬೋದು, ಮನೇಲಿದ್ದಂಗೆ ರೊಟ್ಟಿ ಇಲ್ಲ, ಬೇಳೆ ಮನೆಗಿದ್ದಂಗೆ ಗಟ್ಟಿಗಿಲ್ಲ, ಆದರೆ ನೀನೊಂದು ಉದ್ದೇಶದಲ್ಲಿ ಪವಿತ್ರಾತ್ಮನು ನನ್ನೊಳಗಡೆ ಇರುವಾಗ ಈ ಹಾಸ್ಟೆಲನ್ನು ದೇವರಿಗಾಗಿ ಅಲ್ಲಾಡಿಸ್ತೇನೆ, ಈ ಕಾಲೇಜಲ್ಲಿ ನಿನ್ನ ಕಾರ್ಯ ಆಗಬೇಕು, ನಾನು ಕೆಲಸ ಮಾಡುವಂಥ ನೀನು ಈ ಆಲೋಚನೆ ಇಟ್ಕೊ. ಮತ್ತೆ ನಂಬುವವನಾದರೆ ನೀನು ದೇವರ ಮಹಿಮೆಯನ್ನು ನೀನು ನೋಡುತ್ತಿ. ಆಮೇನ್, ಹಲ್ಲೆಲೂಯಾ. ಎಲ್ಸಡಾಯ್ ಚರ್ಚಿಗೆ ಬರೋರು, ಈ ಬೋಧನೆ ಕೇಳಿದವ್ರು ಯಾರು ನಾನು ಸಾಧಾರಣ ಅಂತ ನಿಮ್ಮ ಲೈಫ್ನಾಗಿನ್ನ ಹೇಳ್ಬಾರ್ದು. ನೀವು ದೇವರ ಉದ್ದೇಶವನ್ನು ನೆರವೇರಿಸ್ಬೇಕು. ನೀವು ಮೇಲಕ್ಕಿರ್ತೀರಿ, ಕೆಳಗಿರುವುದಿಲ್ಲ. ನೀವು ತಲೆಯಾಗಿ, ಇದು ನಾನು ಘೋಷಿಸ್ತೇನೆ ನಿಮ್ಮ ಮೇಲೆ, ರೈಟ್? ನೀವು ತಲೆಯಾಗಿರ್ತೀರಿ, ಬಾಲವಾಗಿರುವುದಿಲ್ಲ ಯೇಸುವಿನ ನಾಮದಲ್ಲಿ. ನೀವು ದೇವರ ಮಹಿಮೆ ನಿಮ್ಮ ಮುಖಾಂತರ ಪ್ರಕಟವಾಗುವಂಥದ್ದಾಗಿದೆ. ಸಾಕ್ಷಿಗಳು ಕೇಳಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವ್ರು ನಿಮ್ಮನ್ನು ಉಪಯೋಗಿಸ್ತಾನ? ಆಮೇನ್. ದೇವ್ರು ನಿನ್ನನ್ನು ಉಪಯೋಗಿಸ್ಲಿಕ್ಕೆ ಯಾವ ಅಡ್ಡಿ ಇಲ್ಲ ಪ್ರಿಯರೇ. ದೇವ್ರಿಗೆ ನೀನೇ ಅಡ್ಡಿ ಹಾಕ್ಕೊಂಡಿದ್ದೆ. నన్నెట్లు వాడతాడు, నా లైఫ్ చూడు, నా పాస్ట్ చూడు, గతదలు చూడు, మా జీవితంలో అవన్నీ దేవునికి అడ్డమే కాదు. ಏನೇನು ಅಡ್ಡಿ ಇತ್ತೋ ಯೇಸ್ವಾಮಿ ರಕ್ತದಿಂದ ಎಲ್ಲ ತೆಗೆದು ತೊಳೆದು ಅದು ದೂರ ಮಾಡಿಬಿಟ್ಟಾನ. ಏಮ್ಯಾನ್. ನಂಬ್ತೀರಾ? ಏಮ್ಯಾನ್. ನಿಂತ್ಕೊಳ್ಳೋಣ ಬನ್ರಿ ದೇವ್ರ ಸನ್ನಿಧಾನದಲ್ಲಿ. ಓ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಸ್ವಾಮಿ. ಓ ಮಾ ಖಾಂಥ ರಬ ರಬ ಲರಬ ರಬ ಖಾಥ ರಬ ರಬ. ಕಣ್ಣು ಮುಚ್ಕೊಡ್ರಿ ದಯವಿಟ್ಟು, ಆ ಕಡೆ ಈ ಕಡೆ ಯಾರು ನೋಡಬೇಡ್ರಿ. ವಾಣಿಗಳಲ್ಲಿ ಪ್ರಾರ್ಥಿಸುವವರು ವಾಣಿಗಳಲ್ಲಿ ಪ್ರಾರ್ಥಿಸಿರಿ. ಓ ಲರಬ ಶಕಚರಬ. ಇನ್ನು ಆತ್ಮನ ವರ ಹೊಂದದೆ ಕೊಳ್ಳದೆ ಇರುವವರು ಈಗಲೇ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳ್ರಿ. ಓ ಯೇಸು ನಾಮದಲ್ಲಿ ರಿಯಾಬ ಖಲರಬ. ಸ್ವಾಮಿ ಪವಿತ್ರಾತ್ಮನು ಪ್ರತಿಯೊಬ್ಬರ ಮೇಲೆ ಮುಚ್ಚಿ ಕರ್ತನೆ, ಪ್ರತಿಯೊಬ್ಬರ ನಿನ್ನ ಆತ್ಮದಿಂದ ತುಂಬಿಸು ಯೇಸುವಿನ ನಾಮದಲ್ಲಿ. ಓ ಮಾ ಖಾತ ಜೀವಿತಗಳನ್ನು ಉಪಯೋಗಿಸು ಸ್ವಾಮಿ.
ಸ್ವಾಮಿ. ನಿನ್ನ ನಾಮ ಮಹಿಮೆಗಾಗಿ ತಂದೆಯಾದ ದೇವರೇ, ಓ ಈ ಜೀವಿತಗಳು ನಿನಗಾಗಿ ಪ್ರಜ್ವಲಿಸಲಿ ತಂದೆಯಾದ ದೇವರೇ, ನಿನಗಾಗಿ ಉರಿಯಲಿ ತಂದೆಯಾದ ದೇವರೇ, ನಿನಗಾಗಿ ಉರಿಯಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಓ ಕಾಲರ ಬಾಬಾ ಬಾಬಾ, ಒಂದು ಹೊಸ ಅಧ್ಯಾಯ ಇವರ ಜೀವಿತದಲ್ಲಿ ಕರ್ತನೆ. ಆತ್ಮಭರಿತವಾದಂಥ ಜೀವಿತಗಳು, ಇವರ ಪ್ರಾರ್ಥನೆಯ ಜೀವಿತ, ಇವರ ಒಂದು ಸಾಕ್ಷಿಯ ಜೀವಿತ ತಂದೆಯಾದ ದೇವರೇ. ಓ ಮಾ ಕಾಂತಾರ ಬಾಬಾ 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 ಬಾಬಾ, ಸ್ತ್ರೀಯರು, ಪುರುಷರು, ಓ ಯವನಸ್ಥರು, ಓ ಲರಬ ರಬ ರಬ, ವಿದ್ಯಾವಂತರು, ಅವಿದ್ಯಾವಂತರು, ಪ್ರತಿಯೊಬ್ಬರು ಕರ್ತನೆ, ಯಾವ ಒಂದು ಕರ್ತನೆ ಓ ಕೊರತೆಗಳಿಲ್ಲದಂತೆ, ಓ ಯಾವ ಒಂದು ಅಡ್ಡಿಗಳಿಲ್ಲದಂತೆ ಕರ್ತನೆ. ಓ ಇವತ್ತು ಎಲ್ಲ ಸರಪಣಿಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ, ಎಲ್ಲ ಮಿತಿಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಎಲ್ಲ ಮಿತಿಗಳು, ಎಲ್ಲ ಅಪನಂಬಿಕೆಯ ಆಲೋಚನೆಗಳು ಅದು ಕಳಚಿ ಬೀಳಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ನಾವು ನಂಬುತ್ತೇವೆ ಕರ್ತನೆ, ಪ್ರತಿಯೊಬ್ಬರು ದೇವರ ಮಹಿಮೆಯನ್ನು ನೋಡುವಂತೆ, ದೇವರ ಶಕ್ತಿಯನ್ನು ನಾವು ನೋಡುವಂತೆ ಕರ್ತನೆ, ನಿನ್ನ ಹಸ್ತವು ಬರಲಿ ತಂದೆಯಾದ ದೇವರೇ. ಯೇಸುವಿನ ನಾಮದಲ್ಲಿ ಯಾವ ಬೇನೆಗಳು, ಯಾವ ರೋಗಗಳು, ಯಾವ ಕಾಯಿಲೆಗಳು ನಮ್ಮಲ್ಲಿ ಇಲ್ಲದೆ ಇರುವಂತೆ, ನಾವು ಕರ್ತನೆ ರೋಗಿಗಳ ಮೇಲೆ ಹಸ್ತವಿಡುವಾಗ ಅವರಿಗೆ ಗುಣವಾಗುವಂತೆ ಯೇಸುವಿನ ನಾಮದಲ್ಲಿ ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ಪ್ರತಿಯೊಬ್ಬರ ಮೇಲೆ ಕರ್ತನೆ, ಪ್ರತಿಯೊಬ್ಬರು ನಿನ್ನ ಆತ್ಮನ ಬಲವನ್ನು ಅನುಭವಿಸುವಂತೆ ಯೇಸುವಿನ ನಾಮದಲ್ಲಿ ಐ ರಿಲೀಸ್ ಯೋರ್ ಗ್ಲೋರಿ. ನಿನ್ನ ಶಕ್ತಿ ಯೇಸುವಿನ ನಾಮದಲ್ಲಿ ರಿಲೀಸ್ ಓ ಗಾಡ್ ಫಾದರ್. ಪ್ರತಿಯೊಬ್ಬರ ಮೇಲೆ ಕರ್ತನೆ ನಾನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ನಾವು ಲೋಕವನ್ನು ಕದಲಿಸುವವರಾಗಿದ್ದೇವೆ. ಪುನರುತ್ಥಾನ ಶಕ್ತಿ ಅದು ಕುಂದು ಹೋಗಲಿಲ್ಲ. ಓ ಸ್ತೋತ್ರ ತಂದೆಯಾದ ದೇವರೇ, ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸು ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ಥ್ಯಾಂಕ್ ಯು ಲಾರ್ಡ್ ಫಾದರ್. ಹೊಂದುಕೋ ಯೇಸು ನಾಮದಲ್ಲಿ, ಹೊಂದುಕೋ ಯೇಸುವಿನ ನಾಮದಲ್ಲಿ. ರಿಲೀಸ್, ರಿಸೀವ್ ಇನ್ ಜೀಸಸ್ ನೇಮ್. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ದೊಡ್ಡ ಕಾರ್ಯಗಳು ತಂದೆಯಾದ ದೇವರೇ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಕರ್ತನೆ, ಇಲ್ಲಿಯವರೆಗೂ ನೋಡದೇ ಇರುವಂಥ ಕಾರ್ಯಗಳು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ರಿಲೀಸ್ ಯೋರ್ ಗ್ಲೋರಿ. ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಫಾದರ್ ಐ ಪ್ರೇ ಓ ಗಾಡ್ ಫಾದರ್ ಇನ್ ಜೀಸಸ್ ನೇಮ್. ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ರಿಲೀಸ್ ಯೋರ್ ಗ್ಲೋರಿ. ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಓ ಸ್ತೋತ್ರ 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 ಸ್ತೋತ್ರ. ಇಲ್ಲಿಯವರೆಗೂ ನೋಡದೇ ಇರುವಂಥ ಸಂಗತಿಗಳು, ಅನುಭವಿಸದೇ ಇರುವಂಥ ಸಂಗತಿಗಳು ನಿನ್ನ ನಾಮ ಮಹಿಮೆಗಾಗಿ ತಂದೆಯಾದ ದೇವರೇ, ರಿಲೀಸ್ ಯೋರ್ ಗ್ಲೋರಿ ಓ ಗಾಡ್ ಫಾದರ್. ಥ್ಯಾಂಕ್ ಯು 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 ಲಾರ್ಡ್ ಜೀಸಸ್. ಹಾಲೆಲೂಯಾ. Oh Holy Spirit, we want to thank you, oh God. Oh Father, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಓ ಮಾಖಾಂಥರ ಬಾಬಾ 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 ನಾವು ಸಾಕ್ಷಿಗಳಾಗಿರ್ತೇವೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ರಿಲೀಸ್ ಯೋರ್ ಗ್ಲೋರಿ, ರಿಲೀಸ್ ಯೋರ್ ಗ್ಲೋರಿ ಯೇಸು ನಾಮములో. ಓ ಇನ್ ದ ನೇಮ್ ಆಫ್ ದ ಲಾರ್ಡ್, పొందుకో ಯೇಸು నామములో. I release your glory, oh God Father, your presence and your power and your glory, oh God Father. I pray, Lord Father, let your holy fire fall in Jesus name. Let your holy fire rest, oh God Father. ఓ పొందుకో యేసు నామములో. ఓ దేవుడు ఏం చేయాలనుకున్నాడో చేయనిగాక యేసు నామములో. పొందుకో పొందుకో పొందుకో. I pray, Lord Father, release your glory, release your presence, release your power, oh God Father. Mighty gifts of the Holy Spirit, oh God. Let there be a manifestation of the presence and the power of God. Thank you, Lord Father. స్తోత్రం తండ్రి, స్తోత్రం ప్రభువా, స్తోత్రం తండ్రి. ఓ వాడుకో 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 ప్రభువ, ప్రతి ఒక్కరిని వాడుకో ప్రభువ. యేసు నామములో ప్రతి ఒక్కరిని ಉಪಯೋಗಿಸು ತಂದೆಯಾದ ದೇವರೇ. ಓ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಜರೇತಿನ ಯೇಸುವಿನ ನಾಮದಲ್ಲಿ. ಓ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್, ರಿಲೀಸ್ ಯೋರ್ ಗ್ಲೋರಿ, 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 ಗ್ಲೋರಿ glory, glory, your presence, oh God Father. Oh, release your glory. Let the power of the Holy Ghost, oh God Father. I thank you, Lord Jesus. Oh, Rabba Shakatara Baba Baba Baba. Oh, Lerebe Rebe. Release your glory, your presence, your presence, your presence. ನಿನ್ನ ಸನ್ನಿಧಾನ, ನಿನ್ನ ಶಕ್ತಿ, ನಿನ್ನ ಅಭಿಷೇಕ, ನಿನ್ನ ಕೃಪೆ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ. ಓ ಲರಬ ಲರಬ ಜಕಥರ ಬಾಬಾ ಬಾಬಾ. ಫ್ರೀಡಮ್, ಫ್ರೀಡಮ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಕರ್ತನ ಆತ್ಮನ ಎಲ್ಲಿದ್ದಾನೋ ಅಲ್ಲಿ ಸ್ವೇಚ್ಛತೆ, ಕರ್ತನ ಆತ್ಮನ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ, ಕರ್ತನ ಆತ್ಮನ ಎಲ್ಲಿದ್ದಾನೋ ಅಲ್ಲಿ ಸ್ವಸ್ಥತೆ ಯೇಸು ನಾಮದಲ್ಲಿ. ಓ ಹಾಲೆಲೂಯಾ. ರಿಲೀಸ್ ಯೋರ್ ಗ್ಲೋರಿ. ಓ ಮಾಖಾಂಥರ ಬಾಬಾ 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 ಬಾ. ಓ ಲೆರೆಬೆ ರೆಬೆ ಸೆಕೆತೆರೆ ಬೆರೆಬೆ ಸೆಕೆತೆರೆ ಬೆ. ರಿಲೀಸ್ ಯೋರ್ ಗ್ಲೋರಿ. ಹೊಂದಿಕೋ ಯೇಸು ನಾಮದಲ್ಲಿ. ಐ ಬ್ರೇಕ್ ಎವ್ರಿ ಬಾಡಿ ಇನ್ ಜೀಸಸ್ ನೇಮ್. ರಿಲೀಸ್ ಯೋರ್ ಗ್ಲೋರಿ, ರಿಲೀಸ್ ಯೋರ್ ಗ್ಲೋರಿ,
Your presence, oh God, Father. ಓ ಕರ್ತನೆ ಸ್ತೋತ್ರ. ನಿನ್ನ ಸನ್ನಿಧಾನ ಕರ್ತನೆ, ನಿನ್ನ ಬಲ, ನಿನ್ನ ಶಕ್ತಿ, ಓ ಯೇಸುವಿನ ನಾಮದಲ್ಲಿ. ಓ ಕಲರ ಬಲರಬ, ಓ ಲೆರೆಬೆ ಸೆಕೆಚೆರೆ ಕೆಚೆರೆಬೆ 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 ಬೆ ಬಾ 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 ಬಾ. Jesus, Jesus, Jesus. Oh Jesus, you are the one who heals the broken hearted, oh God, Father. Release your glory. Oh, thank you, Lord. A new chapter, oh God. New chapter, oh God. New chapter, oh God. I pray in the name of the Lord Jesus. Hallelujah. ಸ್ತೋತ್ರ 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 ಕರ್ತನೆ, ಸ್ತೋತ್ರ ತಂದೆ ದೇವರೇ. ನಿನ್ನ ನಾಮ ಮಹಿಮೆಗಾಗಿ ಉಪಯೋಗಿಸು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್ ಫಾದರ್. Oh, hallelujah, hallelujah. Thank you, thank you, thank you, Jesus. Oh, Jesus. Thank you, Lord Jesus. Oh, we thank you, Father. Thank you, Father. ಕರ್ತನ ಕಾರ್ಯ, ದೊಡ್ಡ ಕಾರ್ಯ. ಪ್ರೇರೆ ಸರ್ವಿಸ್ನಲ್ಲಿ ಮಾತ್ರ ಅಲ್ಲ, ಮನೆಗೆ ಹೋದ್ಮೇಲೆ ಕೂಡ ನೀವು ಆತನ ಜೊತೆಯಲ್ಲಿ ಸಮಯ ಕಳೀರಿ. ದೊಡ್ಡ ದೊಡ್ಡ ಸಂಗತಿಗಳು ನೀವು ನೋಡ್ತೀರಾ. ಅನೇಕರು ನೀವು ಕರ್ತನ ಸ್ವರವನ್ನು ಕೇಳ್ತೀರಾ, ದರ್ಶನಗಳನ್ನು ನೀವು ನೋಡ್ತೀರಾ, ನೀವು ಪ್ರವಾದಿಸುವವರಾಗ್ತೀರಾ, ನೀವು ರೋಗಿಗಳ ಮೇಲೆ ಕೈ ಇಟ್ಟುವಾಗ ಸ್ವಸ್ಥತೆಗಳನ್ನು ನೀವು ನೋಡ್ತೀರಾ. ಪ್ರಿಯರೇ, ನೀವು ಸಾಕ್ಷಿಗಳಾಗಿರ್ತೀರ ದೇವರ ಮಹಿಮೆಗಾಗಿ. ದೇವರಿಗೆ ಒಳಗಾಗ್ರಿ, ದೇವರಿಗೆ ಒಳಗಾಗ್ರಿ, ದೇವರಿಗೆ ಆಧೀನರಾಗ್ರಿ. ದೇವರು ನಿಮ್ಮ ಮೂಲಕ ದೊಡ್ಡ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ನೀವು ಊಹಿಸಿದಕ್ಕಿಂತಲೂ ಅಪೇಕ್ಷಿಸಿದಕ್ಕಿಂತಲೂ ಅಧಿಕವಾಗಿ ಆತನು ಮಾಡುವ ಆತನಾಗಿದ್ದಾನೆ. ಜನರು ನಿಮ್ಮನ್ನು ನೋಡಿ ಆಶ್ಚರ್ಯ ಪಡುವವರಾಗಿದ್ದಾರೆ. ಎಲ್ಲಿಂದ ಬಂತು ಈ ಸ್ತ್ರೀಗೆ, ಎಲ್ಲಿಂದ ಬಂತು ಈ ವ್ಯಕ್ತಿಗೆ ಈ ಬಲ ಶಕ್ತಿ? ಯಾಕಂದ್ರೆ ಇದು ಪರಲೋಕದಿಂದ ದೇವರ ಕಾರ್ಯ ನಿಮ್ಮಲ್ಲಿ ನೋಡುವವರಾಗಿದ್ದೀರಿ. ಜನರು ಆಶ್ಚರ್ಯ ಪಡ್ತಾರೆ ಪ್ರಿಯರೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಓ ಜೀಸಸ್, నీ సన్నిధిలో మోకరించి ప్రభువా. ఓ జీసస్, యువర్ ప్రెసెన్స్ మేక్స్ us whole. Jesus, 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 Holy Spirit. Oh Jesus, oh Jesus, Jesus, touch your people. Lord, fill your people. Release your glory, your glory. Thank you, Father. Thank you, Jesus, Jesus, Jesus. Thank you, Father. Thank you, Jesus. ಮುಟ್ತಾ ಇದ್ದಾನೆ, ತುಂಬಿಸ್ತಾ ಇದ್ದಾನೆ. ಹೀರಿಕೊಳ್ಳ್ರಿ ದೇವರ ಸನ್ನಿಧವನ್ನು ನಿಮ್ಮ ಆತ್ಮ, ಪ್ರಾಣ, ಶರೀರ, ಮೂಳೆಗಳಲ್ಲಿ. ಎಲಿಸನ ಮೂಳೆಗಳಲ್ಲಿ ಕೂಡ ಎಷ್ಟು ಅಭಿಷೇಕ ಇತ್ತಂದರೆ ಅವನು ಸತ್ತ ಮೇಲೆ ಕೂಡ ಅವನ ಮೇಲೆ ಮೃತದೇಹ ಬಿದ್ದಾಗ ಅಭಿಷೇಕದ ನಿಮಿತ್ತ ಸತ್ತವರು ಕೂಡ ಎದ್ದು ಬಂದರು. ಪ್ರಿಯರ್, ನಿಮ್ಮ ಅಂಗಗಳಲ್ಲಿ ಆತ್ಮನು ಬೆರೆತು ಹೋಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಫಾದರ್. ಸ್ತೋತ್ರ ಸ್ವಾಮಿ.